नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्ण 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 हरे 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 राम 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 हरे 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 कृष्ण 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 हरे राम राम हरे 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 कृष्ण 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 हरे राम राम हरे हरे कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते ಎಲ್ರಿಗೂ ಈ ವರ್ಷದ ಮೊದಲನೇ ರೇಖಿ ಪೇಡ್ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ರೇಖಿ ಅಂತಂದಾಗ ನಾವೆಲ್ರೂ ಅದ್ರದ್ದು ಬ್ಯಾಕ್ ಗ್ರೌಂಡ್ ಏನು, ಅದು ಎಲ್ಲಿಂದ ಹುಟ್ಟಿತು, ಹೇಗ್ ಹುಟ್ಟಿತು, ಅದ್ರ ಕಥೆ ಏನು, ಇದೆಲ್ಲ ತಿಳ್ಕೊಬೇಕು ಅಂತ ಕಾತುರರಾಗಿರ್ತೀವಿ. ಆ ಆದ್ರೆ ನಮ್ಮಲ್ಲಿ ಒಂದೇ ಒಂದು ಏನಂತ ಹೇಳಿದ್ರೆ, ಇದು ಎಲ್ಲಿಂದ ಬಂತು ಅಂತ ಎಲ್ರೂ ಕೇಳ್ತಾ ಇರ್ತಾರೆ. ಇದು ನಮ್ಮಲ್ಲಿಂದಾನೇ ಹುಟ್ಟಿದ್ದು. ಆದ್ರೆ ಈಗ ನಾವು ಏನ್ ಮಾಡ್ತಾ ಇದೀವಿ, ಒಂದ್ ನಿಮಿಷ. ಇದು ಎಲ್ಲಿಂದ ಹುಟ್ಟು, ಹೇಗ್ ಹುಟ್ಟು, ಯಾಕೆ ಹುಟ್ಟು, ಏನ್ ಕತೆ ಅಂತ ಹೇಳಿದ್ರೆ, ಹಿಂದೆ ಒಂದು ಟೈಮ್ ಬಂದಿತ್ತು. ಏನ್ ಟೈಮ್ ಅಂತ ಹೇಳಿದ್ರೆ, ನಮ್ಗೆಲ್ರಿಗೂನು ಪದೇ 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 ಬೇರೆ ಬೇರೆ ಹೊರಗಿನವರಿಂದ ದಾಳಿ ಆಗ್ತಾ ಇತ್ತು. ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಡಚ್ ಇರ್ಬೋದು, ಪೋರ್ಚುಗೀಸ್ ಇರ್ಬೋದು, ಒಂದಲ್ಲ ಒಂದು ಕಡೆಯಿಂದ ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾ ಇತ್ತು. ಈ ಟೈಮಲ್ಲಿ ನಮ್ಮ ಜೀವನವನ್ನೇ ಉಳಿಸ್ಕೊಂಡ್ರೆ ಸಾಕು ಅನ್ನೋಂಥ ಟೈಮಲ್ಲಿ ಏನಾಯ್ತು ಅಂದ್ರೆ, ಕೆಲವು ವಿದ್ಯೆಗಳು ಗುಪ್ತವಾಗ್ತಾ ಹೋಯ್ತು. ಅಂದ್ರೆ ಅದು 100 ಜನರ ಹತ್ರ ಇದ್ದಿದ್ದು ಎಲ್ಲೋ 10 ಜನರ ಹತ್ರ ಬರೋದು. ವಿದ್ಯೆ ಕಲ್ತವ್ರನ್ನೆಲ್ಲ ನೀವು ಕೇಳಿರ್ಬೋದು. ಮೇಲ್ಕೋಟೆಯಲ್ಲಿ ಒಂದು ತುಂಬಾ ಶ್ರೀ ವೈಷ್ಣವ ಬ್ರಾಹ್ಮಣರು ದೀಪಾವಳಿನೇ ಆಚರಿಸಲ್ಲ.
ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರು ದೀಪಾವಳಿ ಆಚರಿಸ್ತಿರ್ಲಿಲ್ಲ, ಮಾಜಿ ಮುಖ್ಯಮಂತ್ರಿ ಆಕೆ ದಿವಂಗತರು. ಕಾರಣ ಏನು ಅಂದ್ರೆ ಆಕೆ ಕೂಡ ಶ್ರೀ ವೈಷ್ಣವ ಪಂಥದವಳು. ಅವರು ಆ ಏನ್ ಹೇಳ್ತಾರೆ, ಅಲ್ಲಿ ಅವರ ಹಿರಿಯರನ್ನೆಲ್ಲ ಮಾರಣ ಹೋಮ ಮಾಡಿದ್ರು. ಸೊ ಇಂಥ ಸಿಚುವೇಶನ್ಗಳಲ್ಲಿ ವಿದ್ಯೆಗಳ ಬಗ್ಗೆ ಇರ್ಲಿ, ಕೇವಲ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅನ್ನುವಂತ ಟೈಮಲ್ಲಿ ಈ ವಿದ್ಯೆಗಳೆಲ್ಲ ಗುಪ್ತವಾಗ್ತಾ ಹೋಯ್ತು. ರೇಖೆ ಅನ್ನೋದು ನಾವು ಜನ್ಮತಃ ಪಡ್ಕೊಂಡ್ ಬಂದಿರ್ತೀವಿ. ಈ ವಿದ್ಯೆ ನಾವು ಹುಟ್ಟುವಾಗ್ಲೇನೆ ನಮ್ ಜೊತೆಗೆ ಬಂದಿರತ್ತೆ. ಆದ್ರೆ ಇಲ್ಲಿ ನಮ್ದೇನಂತ ಹೇಳಿದ್ರೆ, ಇದು ತುಂಬಾ ಸೂಕ್ಷ್ಮವಾದ ಲೆವೆಲ್ ಅಲ್ಲಿ ಇರುತ್ತೆ. ಅವಾಗ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗುರುಗಳ ಒಂದು ದೀಕ್ಷೆಯ ನಂತರ ನಮ್ಮ ಒಂದು ಲೈಫ್ ಅಲ್ಲಿ ಇದು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗೋದಕ್ಕೆ ಶುರು ಆಗತ್ತೆ. ಸೊ ಓಕೆ, ಒಂದೇ ಒಂದು ಇಮೇಜ್ ಇದೆ, ತೋರಿಸ್ತೀನಿ ನಾನು ನಿಮಗಿಲ್ಲಿ. images. ಈ ಒಂದು ಚಿತ್ರ ನಮ್ಗೆ, ನಾನು ಇದನ್ನ ಎನ್ಲಾರ್ಜ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಇನಿಷಿಯೇಷನ್ ಇಲ್ಲದೆ ಇದ್ದಾಗ ನಮ್ಮಲ್ಲಿ ಈ ತರ ಒಂದು ರೇಖೆಯ ಒಂದು ಹರಿವು ನಮ್ಮ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಅಲ್ಲೂ ಇರುತ್ತೆ. ಇದನ್ನ ದೊಡ್ಡದ್ ಮಾಡ್ತಾ ಇದ್ದೀನಿ ನಿಮಗೆ ಕಾಣಿಸ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ. ಕಾಣ್ತಾ ಇದೆಯಲ್ಲ ಎಲ್ರಿಗೂ? ಏನಾದ್ರು ಕ್ವೆಶ್ಚನ್ ಇದ್ರೆ ಕೇಳ್ಬೋದು, ಆದ್ರೆ ಹ್ಯಾಂಡ್ ರೈಸ್ ಮಾಡಿ, ಮಧ್ಯದಲ್ಲಿ ಇದ್ ಮಾಡ್ಬೇಡಿ ಅಷ್ಟೇ, ಇಂಟ್ರಪ್ಟ್ ಮಾಡ್ಬೇಡಿ. ನಮ್ 7 ಚಕ್ರಗಳಿರುತ್ತೆ. ಯಾಕೆಂದ್ರೆ ಮನುಷ್ಯನ್ ಬಾಡಿಯನ್ನ ನಾವು ಗುರುಗಳು ರೆಡಿ ಮಾಡೋದಲ್ಲ, ಭಗವಂತನೇ ರೆಡಿ ಮಾಡಿರ್ತಾನೆ. 72,000 ನಾಡಿಗಳಿರತ್ತೆ. ಆ 3.5 ಕೋಟಿ ನಾಡಿಗಳಿದೆ, ಸೂಕ್ಷ್ಮ ನಾಡಿಗಳೆಲ್ಲ ಸೇರಿದ್ರೆ. ಅದರಲ್ಲಿ ಸ್ವಲ್ಪ ಮೇಲ್ಮಟ್ಟದ್ದು ಅಂದ್ರೆ 72,000 ನಾಡಿಗಳು. ಆ 72,000 ನಾಡಿಗಳು ಒಂದನ್ನೊಂದು ಕ್ರಾಸ್ ಮಾಡುವಾಗ 24,000 ಚಕ್ರಗಳು ಉಂಟಾಗತ್ತೆ. ಆ ಮಿನಿ ಚಕ್ರಗಳು, ಮೈಕ್ರೋ ಚಕ್ರಗಳು, ಮ್ಯಾಕ್ರೋ ಚಕ್ರಗಳು, ಈ ತರ ಚಕ್ರಗಳು ಸುಮಾರು ಇರ್ತವೆ. ಆದ್ರೆ ಒಬ್ಬ ಮನುಷ್ಯನ ದೇಹದಲ್ಲಿ 114 ಒಂದು ಕೌಂಟೇಬಲ್ ಚಕ್ರಗಳನ್ನ ತಗೊಳ್ತಾರೆ. ಅದರಲ್ಲಿ ಕೈಗಳ ಪಾಮ್ ಚಕ್ರ ಇರ್ಬೋದು, ಫಿಂಗರ್ಸ್ ಅಲ್ಲಿ ಇರ್ಬೋದು, ಆಮೇಲೆ ಕಾಲ್ಗಳಲ್ಲಿ ಇರ್ಬೋದು, ದೇಹದ ಬೇರೆ ಬೇರೆ ಭಾಗಗಳಲ್ಲಿ 114 ಚಕ್ರಗಳನ್ನ ಮೇನ್ ಆಗಿ ಗುರುತಿಸ್ತಾರೆ. ನಾವು ಅಷ್ಟು ಚಕ್ರಗಳನ್ನ ಇಲ್ಲಿ ನಿಮ್ಗೆ ಹೇಳ್ಕೊಡೋದಿಲ್ಲ. ಇಲ್ಲಿ ಕೇವಲ 7 ಚಕ್ರಗಳ ಬಗ್ಗೆ ಮಾತ್ರ ಮಾತಾಡ್ತೀವಿ. ಅದು ನಮ್ಮ ದೇಹದ ದೈನಂದಿನ ಜೀವನಕ್ಕೆ ಬೇಕಾಗಿರುವಂತದ್ದು. ಇದನ್ನ ಇಲ್ಲಿ ನೋಡಿ, ನಮ್ಮ ಮೂಲಾಧಾರ ಚಕ್ರ ಈ ತರ ರನ್ನಿಂಗ್ ಅಲ್ಲಿ ಇರುತ್ತೆ. ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರರ. ರೇಖೆ ದೀಕ್ಷೆ ಆದ ನಂತರ, ಮೊದಲನೇ ರೇಖೆ ದೀಕ್ಷೆ ಆದ ನಂತರ ನಿಮ್ಮಲ್ಲಿ ಪ್ರವಾಹ ನೋಡಿ ಯಾವ ತರ ಆಗ್ಲಿಕ್ಕೆ ಶುರು ಆಗತ್ತೆ. ಇಲ್ಲಿ ಪ್ರವಾಹ ಕೈಯಲ್ಲಿ ಕಡಿಮೆ ಇರುತ್ತೆ, ಇರಲ್ಲ ಅಂತ ಇಲ್ಲಿ ತೋರಿಸಿದಾರೆ, ಬಟ್ ಕೈಯಲ್ಲಿ ಕಡಿಮೆ ಇರುತ್ತೆ, ತೀರಾ ಕಡಿಮೆ ಇರುತ್ತೆ. ಇಲ್ಲ ಅಂದಿದ್ರೆ ನಾವೆಲ್ಲರೂ ಬಿದ್ದ ತಕ್ಷಣ ಕೈಯಲ್ಲಿ ಹಿಂಗ್ ಹೋಗುತ್ತೆ, ಹಿಂಗೆ 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 ಮಾಡುತ್ತೆ. ಅದೇನದು ರೇಖೆದೇ ಒಂದು ಪಾರ್ಟ್ ಆಫ್ ದಟ್. ಯಾಕಂದ್ರೆ ನಮ್ಮ ನಾಲೆಜ್ ಅಲ್ಲಿ ಇದೆ, ಅದು ಭಗವಂತ ಕೊಟ್ಟಿದ್ದಾನೆ. ಆದ್ರೆ ಅದು ಫ್ಲೋ ಕಡಿಮೆ ಇರುತ್ತೆ. ಇಲ್ಲಿ ಗುರುಗಳೇನ್ ಮಾಡ್ತಾರೆ, ರೇಖೆ ದೀಕ್ಷೆಯನ್ನ ಕೊಟ್ಟಾಗ ನಿಮ್ಮ ಫ್ಲೋ ಓಪನ್ ಮಾಡ್ತಾರೆ. ಇಲ್ಲಿ ನೋಡಿ, ಚಕ್ರಗಳಲ್ಲಿ ಕೈಯಲ್ಲಿ ಫ್ಲೋ ಬರೋದಕ್ ಶುರು ಆಯ್ತು. ಚಕ್ರಗಳೆಲ್ಲ ಒಂಚೂರು ದೊಡ್ಡದಾಗಿ ಜಾಗೃತವಾಗಕ್ ಶುರು ಆಯ್ತು. ಹಾಗೆ ಎರಡನೇ ದೀಕ್ಷೆಯಲ್ಲಿ ನೋಡಿ, ಎರಡನೇ ದೀಕ್ಷೆಯಲ್ಲಿ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರರ ಕೈಯಲ್ಲಿ ನೋಡಿ, ಇಲ್ಲಿ ಲೈಟ್ ಆಗಿದ್ದಂಥದ್ದು ಎರಡನೇ ದೀಕ್ಷೆಯಲ್ಲಿ. ಎರಡನೇ ದೀಕ್ಷೆ ಪ್ರಾಕ್ಟೀಸ್ ನಂತರ ನಿಮ್ ಕೈಯಲ್ಲಿ ಈ ತರ ಪವರ್ ಜನರೇಟ್ ಆಗಕ್ ಶುರು ಆಗುತ್ತೆ. ಇನ್ನು ಮೂರನೇ ದೀಕ್ಷೆಯಲ್ಲಿ ಎಲ್ಲಾ ಚಕ್ರಗಳು ಇದಾಗಿ ನೋಡಿ, ಒಂದು ಸ್ತಂಭದ ಹಾಗೆ ಕೈಯಲ್ಲಿ ನೋಡಿ 2 ಲೇಯರು, ಈ ತರ ನಮ್ಮಲ್ಲಿ ರೇಖೆ ಡೆವಲಪ್ ಆಗ್ತಾ ಹೋಗುತ್ತೆ. ಆಯ್ತಾ?
ಇದನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ದೇಹವನ್ನ, ನಮ್ಮ ಜೀವನವನ್ನ ಹೀಲಿಂಗ್ ಮಾಡ್ಕೊಳ್ತಾ ಹೋದ್ವಿ ಅಂದ್ರೆ ನಾವು ಏನು ಅನ್ಲಿಮಿಟೆಡ್ ಆಗಿರುವಂತ ಎಲ್ಲಾ ವಿಚಾರವನ್ನ ನಮ್ಮ ಜೀವನದಲ್ಲಿ ಪಡ್ಕೊಳ್ಬಹುದು. ನಮಸ್ತೆ ರೂಪ ಅವರೇ, ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದ್ದೀವಿ. ಹರೇ ಕೃಷ್ಣ ಮ್ಯಾಮ್. ಹರೇ ಕೃಷ್ಣ. ಮಾಡಿದೆ, ಮೆಸೇಜ್ ಮಾಡಿದೆ, ವಿಶ್ ಮಾಡ್ಬೋದು. ಓಕೆ, ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ. ಓಕೆ ಓಕೆ, ಸರಿ. ಇದು ನಮ್ಮ ದೇಹದಲ್ಲಿ ನಡೆಯುವಂತ ರೇಖೀಯ ಕ್ರಿಯೆಗಳು. ಹಾಗೇನೆ ನಾವು ಮುಂದೆ ಹೋಗೋಣ. ಹಾಗೇನೆ ನಾವು ಉಪಯೋಗಿಸುವಂತ ಚೋಕುರೆ ಸಿಂಬಲ್ ನಮ್ಮ ಒಂದು ದೇಹದ ಮೇಲೆ ಹೇಗ್ ವರ್ಕ್ ಆಗತ್ತೆ ಅಂದ್ರೆ, ನಮ್ಮ 7 ಚಕ್ರಗಳನ್ನ ಅದು ಭೇದಿಸ್ಕೊಂಡ್ ಬರತ್ತೆ. ಚೋಕುರೆ ಸಿಂಬಲ್ ಅನ್ನ ಒಂದೇ ನಿಮಿಷ. ಕಾಣಿಸ್ತಿದೆ ಅನ್ಕೊಂಡಿದೀನಿ ಎಲ್ರಿಗೂ. ಕಾಣಿಸ್ಲಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಇದು ವಿದ್ಯೆ ಹೇಳ್ಕೊಡೋದಕ್ಕೆ ಅಂತಾನೆ ಶುರು ಮಾಡಿರುವಂತದ್ದು. ನೋಡಿ, ಈ ಚೋಕುರೆ ಸಿಂಬಲ್ ಬ್ರಹ್ಮಾಂಡದಿಂದ ಶಕ್ತಿಯನ್ನ, ಇದ್ರ ಹೆಸರೇ ಪವರ್ ಸಿಂಬಲ್ ಅಂತ. ಈ ಸಿಂಬಲ್ ಹೆಸರೇ ಪವರ್ ಸಿಂಬಲ್. ಸೊ ನಮ್ಮನ್ನ ಪವರ್ ಅಂತಂದ್ರೆ ನೋಡಿ, ಒಂದು ಟ್ರಾನ್ಸ್ಫಾರ್ಮರ್, ಆ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ನಿಮಗೆ ಕೊಡ್ತಾ ಇದೀವಿ. ರೇಖೆಯಲ್ಲಿ ತುಂಬಾ ಸುಲಭವಾಗಿ ಇದನ್ನ ನಿಮಗೆ ಕೊಡ್ತಾ ಇದೀವಿ ಅನ್ನೋ ಕಾರಣಕ್ಕೆ ಈ ಚಿಹ್ನೆಗೆ ಬಲ ಇಲ್ಲ ಅಥವಾ ಇದು ತುಂಬಾ ಬೇಸಿಕ್ ಚಿಹ್ನೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೋಬೇಡಿ. ನಾವೆಲ್ಲ ಈ ತಪ್ಪನ್ನ ಮಾಡಿದೀವಿ ಹಿಂದೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಯಾಕೆಂದ್ರೆ ಯಾರ್ಯಾರು ತಪ್ಪು ಮಾಡಿದ್ರೇನೆ ತಾನೇ ಗೊತ್ತಾಗೋದಲ್ಲಿ ಏನೇನ್ ತಪ್ಪು ಮಾಡ್ತಾರೆ ಜನಗಳು ಅಂತ. ಫಸ್ಟ್ ಲೆವೆಲ್ ಅಲ್ಲಿ ಕೊಟ್ಟಿರ್ತಾರೆ, ಫಸ್ಟ್ ಲೆವೆಲ್ ಚಿಹ್ನೆ, ಇದು ತುಂಬಾ ಚಿಕ್ಕದಿರ್ಬೇಕು, ಇದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ ಮಾಡ್ತೀವಿ. ಇಲ್ಲ, ಇದು ತುಂಬಾ ದೊಡ್ಡ ಚಿಹ್ನೆ, ಆದ್ರೆ ಇದ್ರ ಶಕ್ತಿನೇ ಅಪರಿಮಿತವಾಗಿತ್ತು. ಇದು ಯಾವ ತರ ಅಂದ್ರೆ, ಟ್ರಾನ್ಸ್ಫಾರ್ಮರಿಗೆ ವೈರ್ ಹಾಕಿದ್ದಾರೆ ಭಗವಂತನಿಗೆ, ಆಯ್ತಾ. ಟ್ರಾನ್ಸ್ಫಾರ್ಮರಿಗೆ ವೈರ್ ಹಾಕಿ ಅಲ್ಲಿಂದ ನಮಗೆ ಎನರ್ಜಿ ಜನರೇಟ್ ಮಾಡ್ಕೊಡುವಂತ ಸಿಂಬಲೇ ಇದು ಚೋಕುರೆ. ಈ 7 ಅನ್ನೋ ಭಾಗವ ಇದೆಯಲ್ಲ, ಇದು ಬ್ರಹ್ಮಾಂಡದಿಂದ ಡೈರೆಕ್ಟ್ ಆಗಿ ಎನರ್ಜಿನ ತಗೊಂಡು ಸೀದಾ ನಿಮ್ಮ ಮೂಲಾಧಾರ ಚಕ್ರಕ್ಕೆ ಬಂತು. ನೋಡಿ, ನಿಮ್ಮ ಎಲ್ಲಾ ಸಹಸ್ರದಿಂದ ಭೇದಿಸ್ಕೊಂಡು ಮೂಲಾಧಾರದವರೆಗೆ ಬಂತು. ಮೂಲಾಧಾರದಿಂದ ಇದು ಈಗ ಚಕ್ರ, ನಮ್ಮ ದೇಹದಲ್ಲಿ ಶಕ್ತಿಯ ಸಂಚಯ ಸದಾ ನಡೀತಾ ಇರುತ್ತೆ. ಈ ಶಕ್ತಿಯ ಸಂಚಯ ಹೀಗೆ ನಡೀತಾ ಇರುತ್ತೆ. ನೀವು ಮಿಕ್ಸಿ ತಿರ್ಗೋದನ್ನ ನೋಡಿದಿರಾ ಅಲ್ಲ, ಮಿಕ್ಸಿ ತುಂಬಾ ಸ್ಪೀಡ್ ಆಗಿ ರನ್ ಆಗುತ್ತೆ. ನಮ್ ದೇಹ ಕೂಡ ಹಾಗೆ ರನ್ ಆಗ್ತಾ ಇರುತ್ತೆ. ಯಾಕೆಂದ್ರೆ ಭೂಮಿ ಕೂಡ ಸ್ಪಿನ್ ಆಗ್ತಾ ಇರುತ್ತೆ. ನಾವು ನಿಂತ್ಕೊಂಡಿದೀವಿ, ಓಡಾಡ್ತಿದೀವಿ ಅಂದ್ರೆ ನಮ್ಗೆ ಬ್ಯಾಲೆನ್ಸ್ ಇದೆ, ಗುರುತ್ವಾಕರ್ಷಣೆಯಿಂದ ಬ್ಯಾಲೆನ್ಸ್ ಇದೆ. ಇಲ್ಲ ಅಂದ್ರೆ ನಾವು ತರಗೆಲೆಗಳ ಹತ್ರ ಹಿಂಗೆ ಅಲ್ಲಾಡ್ತಿದ್ವಿ. ಆದ್ರೆ ಇದು ನಮ್ಗೆ ಕಂಪ್ಲೀಟ್ ಆಗಿ ನಮ್ಮ ಶಕ್ತಿಯ ಜೊತೆ ಮರ್ಜ್ ಆಗೋ ತರ ಇದನ್ನ ವ್ಯವಸ್ಥೆ ಮಾಡಿದ್ದಾರೆ. ಸೊ ಈ ಚೋಕುರೆ ಈ ತರ. ಸೊ ಮೂಲಾಧಾರದಿಂದ ಸಹಸ್ರಕ್ಕೆ ಬಂದು, ಸಹಸ್ರದಿಂದ ಸ್ವಾಧಿಷ್ಠಾನಕ್ಕೆ ಬಂದು, ಸ್ವಾಧಿಷ್ಠಾನದಿಂದ ಆಜ್ಞಾ ಚಕ್ರಕ್ಕೆ ಬಂದು, ಆಜ್ಞಾದಿಂದ ಮಣಿಪುರಕ್ಕೆ ಬಂದು ವಿಶುದ್ಧವನ್ನ ಭೇದಿಸ್ಕೊಂಡು ಅನಾಹತದಲ್ಲಿ ಕೂತ್ಕೊಳ್ಳುತ್ತೆ ಶಕ್ತಿ, ಎನರ್ಜಿ. ಯಾಕೆ ಅನಾಹತದಲ್ಲೇ ಕೂತ್ಕೊಳ್ಬೇಕು 3.5 ರೌಂಡ್ ಅಲ್ಲಿ? ಯಾಕೆ ಅಂದ್ರೆ ನಮ್ಮ ಜೀವನದಲ್ಲಿ ಅನಾಹತ ಚಕ್ರ ತುಂಬಾ ಇಂಪಾರ್ಟೆಂಟ್. ಅನಾಹತ ಅಂತ ಹೇಳ್ತೀವಲ್ಲ, ಇಲ್ಲಿ ಏನಾದ್ರೂ ಒಂಚೂರು ಸರಿ ಇಲ್ಲ ಅಂದ್ರೆ ದೊಡ್ಡ ಅನಾಹುತಗಳೇ ನಡೆಯುತ್ತೆ. ಸೊ ಅನಾಹತ ಚಕ್ರವನ್ನ ನಾವು ಶುದ್ಧವಾಗಿ ಇಟ್ಕೊಳ್ಬೇಕು ಅಂದಾಗ ಮುದ್ರೆಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಮುದ್ರೆಗಳ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ, ಹೇಳ್ಕೊಡ್ತೀನಿ. ಈ ಒಂದು ಲೈನ್ ಅಲ್ಲಿ ನಾವು ದೇವತೆಗಳನ್ನ, ಮುದ್ರೆಗಳನ್ನ ನೋಡಿ, ನಾವು ದೇವತೆಗಳನ್ನ ಪ್ರಸನ್ನ ಮಾಡೋದಕ್ಕೆ ಉಪಯೋಗಿಸ್ತೀವಿ. ನಮ್ಮ ದೇಹದಲ್ಲಿರುವಂತ ರೋಗ ರುಜಿನಗಳನ್ನ ಹೋಗೋದಕ್ಕೆ ಉಪಯೋಗಿಸ್ತೀವಿ. ಈ ಮುದ್ರೆಗಳಿಂದ ನಮ್ಮ ಶಕ್ತಿಯನ್ನ ಇಂಪ್ರೂವ್ ಮಾಡೋದಕ್ಕೆ ನಾವು ಅದನ್ನ ಉಪಯೋಗಿಸ್ತೀವಿ. ಹಾಗೆ ನಮ್ಮ ಈ ಕೈ ಬೆರಳುಗಳಲ್ಲಿ ಪಂಚತತ್ವಗಳನ್ನ ನಾವು ಬ್ಯಾಲೆನ್ಸ್ ಕೂಡ ಮಾಡ್ತೀವಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಮಗೆ ಏನು ಅರ್ಥ ಆಗಿಲ್ಲ ನಿಮ್ ಜೀವನದಲ್ಲಿ, ಏನಾದ್ರು ಮಾಡ್ಬೇಕು, ಏನೋ ಸರಿ ಹೋಗ್ತಾ ಇಲ್ಲ ಅಂದಾಗ
ಈ 5 ಬೆರಳುಗಳನ್ನ ಒಂದಕ್ಕೊಂದು ಈ ತರ ಇಟ್ಕೊಂಡು ಅದನ್ನ ಗಟ್ಟಿಯಾಗಿ ಹಿಂಗ್ ಇಟ್ಕೊಳ್ಳಿ. ಇದು ಪಂಚತತ್ವಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅರ್ಥ ಆಯ್ತಲ್ಲ? ನಮ್ಮ ದೇಹವನ್ನ ನಾವು ಸರಿ ಮಾಡ್ಕೋಬೇಕು ಅಂತ ಹೇಳಿದಾಗ ನಮ್ಗೆ 10 ಹಲವು ವಿಚಾರಗಳು ಬರೋದಕ್ಕೆ ಶುರು ಆಗುತ್ತೆ. ನಮ್ಗೆ ಎಲ್ಲೆಲ್ಲಿಂದ ನಾವು ನಮ್ಮನ್ನ ಸರಿ ಮಾಡ್ಕೊಳ್ಬಹುದು ಅಂದ್ರೆ, ಥ್ಯಾಂಕ್ ಯು ನನ್ಗೆ ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ಎಲಾಬ್ರೇಟ್ ಆಗಿ ಓದೋದಕ್ಕೆ. ಅದರಲ್ಲೂ 1 ತಿಂಗಳು ಮುಂದೆ ಹಾಕಿದ್ದೀನಿ, ಬಟ್ ಇಟ್ಸ್ ಓಕೆ. ನೋಡಿ, ಆಯುರ್ವೇದ ಅಂತ ಇದೆ, ಅಲ್ಲಿ ಆಹಾರಗಳ ಒಂದು ಸಪ್ಲಿಮೆಂಟರಿ ಸಿಗತ್ತೆ. ಆಹಾರದಲ್ಲಿ ಸಪ್ಲಿಮೆಂಟರಿ ತಗೊಳ್ತೀವಾ, ಹಾಗೇನೆ ಮುದ್ರೆಗಳು, ಹಾಗೇನೆ ರೇಖಿ ಶಕ್ತಿ, ಹಾಗೇನೆ ಆಹಾರದಲ್ಲಿ ದನದ ಹಾಲು. ಕೇವಲ ಹಾಲಿನಿಂದ ನಾವು ನಮ್ಮ ದೇಹವನ್ನ ಸಾವಿರಾರು ರೋಗಗಳಿಂದ ರಿಪೇರಿ ಮಾಡ್ಕೊಳ್ಬಹುದು. ಆದ್ರೆ ಎಚ್ ಎಫ್ ದನ ಬರುತ್ತಲ್ವಾ, ಈ ಸೀಮೆ ಹಸು ಅಂತ ಹೇಳ್ತಾರಲ್ಲ, ಅದರಲ್ಲಿ ಖಂಡಿತವಾಗ್ಲೂ ಆಗಲ್ಲ. ಯಾಕೆ ಅಂದ್ರೆ ಅದು ಹಂದಿ ಮತ್ತೆ ದನದ ಮಿಶ್ರಣ. ಅಲ್ಲಿ ರೋಗಗಳು ನಿವಾರಣೆಗಿಂತ ಹೆಚ್ಚಾಗಿ ಅದು ರೋಗಗಳ ಉತ್ಪತ್ತಿಯ ಸ್ಥಾನ ಆಗಿರುತ್ತದೆ. ಆದ್ರೆ ನಮ್ಮ ನಾಟಿ ದನಗಳಲ್ಲಿ ಬರುವಂತ ಹಾಲು, ಆ ಹಾಲಿನಿಂದ ಬರುವ ಮೊಸರು, ಅದರಿಂದ ಬರುವಂತ ಬೆಣ್ಣೆ, ಅದರಿಂದ ಬರುವಂತ ತುಪ್ಪ, ಆ ತುಪ್ಪಕ್ಕೆ ಬೇರೆ 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 ವಿಚಾರಗಳನ್ನ ಮಿಕ್ಸ್ ಮಾಡಿದಾಗ ಆ ತುಪ್ಪಕ್ಕೆ 108 ಹೆಸರಿದೆ. ನೆನ್ಪಿಟ್ಕೊಳ್ಳಿ, ಸಾವಿರಾರು ಟೈಪ್ ಆಫ್ ಇದು ಏನ್ ಹೇಳ್ತಾರೆ, ತುಪ್ಪ ನಮ್ಮ ಇಂಡಿಯಾದಲ್ಲಿ ತಯಾರು ಮಾಡ್ತಾ ಇದ್ರು. ನೀವು ಕೇಳಿರ್ಬೋದು, ಹಿಂದೆ ಯಾರಿಗಾರು ಲಕ್ವ ಹೊಡಿತು ಅಂದ್ರೆ ಮೂಗಲ್ ತುಪ್ಪ ಹಾಕಿದ್ರೆ ಅವ್ರು 2 ದಿನದಲ್ಲಿ ಎದ್ದು ಕೂತ್ಕೊಳ್ತಾ ಇದ್ರು. ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಒಂದ್ ತುಪ್ಪ ಮತ್ತೆ ಜೇನುತುಪ್ಪ ಮಿಕ್ಸ್ ಮಾಡಿ ಕುಡ್ಸಿದ್ರು ಅಂದ್ರೆ ಹಾರ್ಟ್ ಅಟ್ಯಾಕ್ ಸರಿ ಆಗ್ತಾ ಇತ್ತು. ಅವರಿಗೆ ಕ್ಷಯ ರೋಗ ಬಂದಾಗ ಕೆಲವರಿಗೆ ಕೆಲವೊಂದು ಔಷಧಿಗಳನ್ನು ಕೊಡ್ತಾ ಇದ್ರು. ಕೆಮ್ಮಿಗೆ ಬರೀ ತುಪ್ಪದಲ್ಲೇ ಔಷಧಿ ಕೊಡ್ತಾ ಇದ್ರು. ಎಷ್ಟು ಜನಕ್ಕೆ ಗೊತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜ ಅಜ್ಜಿಯವರು ಹಾಲಲ್ಲಿ, ಮೊಸರಲ್ಲಿ, ತುಪ್ಪದಲ್ಲಿ ಔಷಧಿ ಕೊಡ್ತಾ ಇದ್ರು ಅನ್ನೋದು? ಆದ್ರೆ ಇದು ನಮ್ಮ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಒಂದು ಪರಂಪರೆನೆ ನಾವು ಮರ್ತು ಹೋಗೋ ತರ ಇವಾಗಿನ ಇಂಗ್ಲಿಷ್ ಎಜುಕೇಶನ್ ಮಾಡಿದೆ. ಬಟ್ ಇಟ್ಸ್ ಓಕೆ, ಇವಾಗ ನಮಗೆ ಕಲಿಯೋದಕ್ಕೊಂದು ಅವಕಾಶ ಇದೆ. ಸೊ ವಿಲ್ ಗೋ ಥ್ರೂ ದಿಸ್ ಒನ್. ಸೊ ಇದ್ರಲ್ಲಿ ಮಾಡ್ಬೋದು, ರೇಖಿಯಲ್ಲಿ ಮಾಡ್ಬೋದು, ತುಂಬಾ ವಿಧಾನಗಳಿದೆ ನಮ್ಮನ್ನ ನಾವು ಸರಿ ಮಾಡ್ಕೊಳ್ಳೋದಕ್ಕೆ. ಈವನ್ ನಾವು ಪ್ರಾಕೃತಿಕವಾಗಿ ಸೂರ್ಯನ ಎನರ್ಜಿನ ತಗೊಂಡು, ಹಾಗೆ ಮರಗಳಿಂದ ಎನರ್ಜಿ ಕೊಟ್ಟು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಂಡು, ನಾವು ಭೂಮಿಯಿಂದ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಂಡು, ನಮ್ಮ ಸುತ್ತಮುತ್ತ ಇರುವಂತ ಜನರಿಗೂ ಎನರ್ಜಿ ಕೊಟ್ಟು ಅವರಿಂದ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಂಡು ನಮ್ಮನ್ನ ನಾವು ಸರಿ ಮಾಡ್ಕೊಳ್ಬಹುದು. ನಾವು ರೇಖೆ ಮಾಡ್ತಾ ಮಾಡ್ತಾ ಏನಾಗತ್ತೆ ಅಂದ್ರೆ, ಬ್ರಹ್ಮಾಂಡದಿಂದ ಬೃಹದಾಕಾರವಾಗಿ ಎನರ್ಜಿ ಬರೋದಕ್ಕೆ ಶುರು ಆಗತ್ತೆ. ಆ ಎನರ್ಜಿ ನಮ್ಮಲ್ಲೇ ನಿಲ್ಲಿಸ್ತಾ ಹೋದ್ವಿ ಅಂದ್ರೆ ಅದು ಒಂದು ನಿಂತ ನೀರಾಗ್ಬಿಡತ್ತೆ. ನಾವು ಅದನ್ನ ಬೇರೆಯವರಿಗೆ ಹರಿಸಿದಾಗ, ಬೇರೆ ಒಂದು ವಿಚಾರಗಳಿಗೆ ಹರಿಸಿದಾಗ ಹೊಸ ಶಕ್ತಿ ನಮ್ಮೊಳಗೆ ಬರೋದಕ್ಕೆ ಶುರು ಆಗತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಬೇರೆಯವರಿಗೆ ಹೀಲಿಂಗ್ ಮಾಡುವಾಗ ಅವರ 20% ನಿಮ್ಮಲ್ಲಿ ಉಳಿಯುತ್ತೆ. ನೀವು ನಿಮಗೆ ಹೀಲಿಂಗ್ ಮಾಡ್ಕೊಂಡಿಲ್ಲ ಅನ್ಕೊಳ್ಳಿ, ಆದ್ರೆ ಬೇರೆಯವ್ರಿಗೆ ಹೀಲ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ನೀವು ಬ್ರಹ್ಮಾಂಡದೊಂದಿಗೆ ಕನೆಕ್ಟಿವಿಟಿ ತಗೊಂಡು ಆ ಹೀಲಿಂಗ್ ಪವರ್ ಅನ್ನ ನಿಮ್ಮೊಳಗೆ ತಗೊಂಡು ಬೇರೆಯವ್ರಿಗೆ ಹರಿಸ್ತಿದ್ದೀರಾ ಅಂದ್ರೆ ಅವ್ರು 100% ಹೀಲ್ ಆಗಿರ್ತಾರೆ. ಅವ್ರು 100% ಹೀಲ್ ಆಗುವಾಗ ನೀವು 20% ಹೀಲ್ ಆಗಿರ್ತೀರಾ. ದಟ್ ಈಸ್ ದ ಬ್ಯೂಟಿ ಆಫ್ ಹೀಲಿಂಗ್. ದಟ್ ಈಸ್ ದ ಬ್ಯೂಟಿ ಆಫ್ ಹೀಲಿಂಗ್. ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅಂದ್ರೆ, ಹೀಲಿಂಗ್ ಮಾಡುವಾಗ ನಾನೇ ಹೀಲಿಂಗ್ ಮಾಡ್ತಿದ್ದೀನಿ ಅಂತ ಮಾಡ್ತೀನಲ್ಲ, ಅವಾಗ ಶಕ್ತಿ, ನನ್ನೊಳಗಿರೋ ಶಕ್ತಿ ಮಾತ್ರ ಹೊರಗಡೆ ಹೋಗುತ್ತೆ. ಆದ್ರೆ ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ವಿತ್ ದ ಲಾರ್ಡ್, ಭಗವಂತನೊಂದಿಗೆ ಕನೆಕ್ಟ್ ಆಗಿ ಅವನ ಶಕ್ತಿಯನ್ನ ನಾನು ಎರವಲು ಪಡೆದು ಬೇರೆಯವ್ರಿಗೆ ಕೊಡ್ತಾ ಇರೋದು. ಆಗೇನಾಗತ್ತೆ ಅಂದ್ರೆ ಭಗವಂತನ ಹೊಸ ಶಕ್ತಿ ನನ್ನೊಳಗೆ ಬರುತ್ತೆ. ಸೊ ನಾವು ಪ್ರತಿದಿನ ಇಲ್ಲಿ ಎಕ್ಸ್ಚೇಂಜ್ ಆಗೋದಕ್ಕೆ ಶುರು ಆಗ್ತೀವಿ. ಆಗ ನಮ್ಮಲ್ಲಿ ಅನ್ವಾಂಟೆಡ್ ಎನರ್ಜಿಗಳು ಇರೋದಿಲ್ಲ. ಸೊ ನಾವು ಕ್ಲೀನ್ ಆಗೋದಕ್ಕೆ ಶುರು ಆಗ್ತೀವಿ. ದಿಸ್ ಇಸ್ ಹೌ ಹೀಲಿಂಗ್ ವರ್ಕ್ಸ್. ಸೊ ಇಲ್ಲಿ ತನಕ ಮಾಡಿದ್ದು ಇದರಲ್ಲಿ ಯಾರಿಗಾದ್ರೂ ಏನಾದ್ರೂ ಅನುಮಾನ ಇದೆಯಾ? ಓಕೆ, ಕ್ಲಾಸ್ ಅನ್ನ ಹಾಗೆ ಕಂಟಿನ್ಯೂ ಮಾಡೋಣ. ಸೊ ರೇಖೆಯಲ್ಲಿ ನಮ್ಮಲ್ಲಿ 5 ಪ್ರಿನ್ಸಿಪಲ್ಸ್ ಇದೆ. ಸೊ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಟ್ಸ್ ಇದೆ, ಇದು ನಿಮ್ಗೆ ವಿಡಿಯೋದಲ್ಲಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೇವ್ ಮಾಡಿದೀನಿ, ಬಟ್ ಶೇರ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ನನ್ಗೂನು. ಬಟ್ ಸ್ಟಿಲ್ ಇದನ್ನ ನೋಡಿ, ನಾನು ಇನ್ನೂ ಬ್ಯೂಟಿಫೈ ಮಾಡಿಲ್ಲ ಇದನ್ನ. ರೇಖಿ ಜಪಾನ್ ನಲ್ಲಿ ಹುಟ್ಕೊಂಡಿದ್ದು ಅಂತ ಹೇಳ್ತಾರೆ ಮಿಕಾವೋ ಓಸಿ ಅವರು. ಆದ್ರೆ ತಂತ್ರ ಮಂತ್ರಗಳ ಇದ್ರಲ್ಲಿ ನೋಡಿದಾಗ ಸಾಧನಾ ಸಮಯ, ಮಂಡಲಗಳ ಸಮಯ ಅಂತ ಹೇಳ್ತೀವಿ. ಈ ಮಂಡಲವನ್ನ ಮಿಕಾವೋ ಓಸಿಯವರು ಜಪಾನ್ ನಲ್ಲಿ ಮಾಡಿ ಅದನ್ನ ಪಡ್ಕೊಳ್ತಾರೆ. ನಮ್ಮಲ್ಲಿ ನಶಿಸಿ ಹೋಗಿದೆ ಅಂತ ಹೇಳಿದ್ರು, ಆದ್ರೆ 600, 800, 1000 ವರ್ಷದ್ದು ಇತಿಹಾಸ ಇದೆ ಕೇರಳದಲ್ಲಿ.
ರೇಖಿ ಭಾರತದಲ್ಲಿ ಇರೋದಕ್ಕೆ 800 ವರ್ಷಗಳ ಹಿಂದಿನಿಂದ ಕೇರಳದಲ್ಲಿ ಒಂದು ಮನೆತನದವರ ಕೈಲಿದೆ. ಅದು ಅವ್ರು ಕಳರಿ ಪಟ್ಟುವನ್ನ ಕಲ್ತಾಗ ಅವರ ಮನೆತನದ ಹುಡುಗ ಅವನಿಗೆ ಗಾಯಗಳಾಗತ್ತೆ. ಆ ಗಾಯಗಳನ್ನ ಅವನಿಗೆ ಹೀಲಿಂಗ್ ಮಾಡ್ಕೊಳ್ಳೋದ್ ಕಲ್ತಾಗ ಅದ್ರ ನಂತರ ಅವನು ಸೆಕೆಂಡ್ ಲೆವೆಲ್ ಹೀಲಿಂಗ್, ಆ ನಂತರ ಥರ್ಡ್ ಲೆವೆಲ್ ಹೀಲಿಂಗು ಅವನು ಕಲಿತಾ ಹೋಗ್ತಾನೆ. ಇದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನಾವು ಮಾಡ್ತಿರುವಂತ ಈ ವಿದ್ಯೆಗಳು ಸತತವಾದ ಸಾಧನೆಗೆ ಅವಕಾಶ ಕೊಡ್ಬೇಕು. ನಾವು ತುಂಬಾ ಪ್ರೀತಿಯಿಂದ ನಮಗ್ ಸಾಧಿಸ್ಕೊಳ್ತಾ ಹೋಗ್ಬೇಕು. ನೋಡಿ, ರೇ ಅಂದ್ರೆ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಅಥವಾ ಸಾರ್ವತ್ರಿಕ ಪ್ರಜ್ಞೆ. ಕಿ ಅಂದ್ರೆ ಜೀವಶಕ್ತಿ. ಆಧ್ಯಾತ್ಮಿಕ ಬುದ್ಧಿವಂತಿಕೆ ಅಂದ್ರೆ ನಾವ್ ಅನ್ಕೊಂಡಿರ್ಬೋದು, ನಾನ್ ಹೀಲಿಂಗ್ ಕೊಡ್ತಾ ಹೋಗ್ತೀನಿ, ನಾನ್ ಹೀಲಿಂಗ್ ಕೊಟ್ಟಾಗ ಈ ಒಂದು ವಿಚಾರಗಳು ಇಲ್ಲೇ ಬಂದ್ ನಿಂತ್ಕೊಳತ್ತೆ, ಇಷ್ಟಕ್ಕೆ ಇದಾಗತ್ತೆ ಅಂತ ಅನ್ಕೊಂಡಿರ್ತೀವಿ. ಇಲ್ಲ, ಆ ಒಂದು ಹೀಲಿಂಗ್ ಕೊಡುವಂತ ಒಂದು ಶಕ್ತಿಗೆ ತನ್ನದೇ ಆದ ಬುದ್ಧಿವಂತಿಕೆ ಇರತ್ತೆ. ಸೊ ಅದು ನಮ್ಗೆ ನಾವ್ ಅನ್ಕೊಳ್ಬೋದು, ನಾನ್ ತುಂಬಾ ಹೊತ್ತು ಕೈ ಹಿಂಗ್ ಇಟ್ಕೊಂಡ್ರೆ ನಂಗ ಈ ಜಾಸ್ತಿ ಹೀಲಿಂಗ್ ಆಗಿ ಏನಾದ್ರು ತೊಂದರೆ ಆಗತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಆ ಎನರ್ಜಿಗೆ ಅದ್ರದೇ ಆಗಿರುವಂತ ಬುದ್ಧಿವಂತಿಕೆ ಇರೋದ್ರಿಂದ ಅದು ಕರೆಕ್ಟ್ ಆಗಿ ಅಲ್ಲಿ ಅದನ್ನ ಹೀಲ್ ಮಾಡ್ಕೊಳತ್ತೆ. ಸೊ ಎಷ್ಟು ಬೇಕೋ ಅಷ್ಟೇ ಶಕ್ತಿ ಹೋಗುತ್ತೆ, ಮತ್ತೆ ಅದನ್ನ ಅಲ್ಲೇ ಅಷ್ಟೇ ಹೀಲ್ ಮಾಡುತ್ತೆ. ಹಾಗೆ ನೆಕ್ಸ್ಟ್ what is Reiki? Holistic practice. Reiki treats the whole person, body, emotion, mind and the spirit. ರೇಖಿ ಮನುಷ್ಯನ ಕಂಪ್ಲೀಟ್ ಓವರ್ ಆಲ್ ಎಲ್ಲಾ ವಿಚಾರಗಳನ್ನ ಕೂಡ ಹೀಲ್ ಮಾಡುತ್ತೆ. ಹೇಗೆ? ಅವನ ಬಾಡಿ, ಶರೀರವನ್ನ, ಎಮೋಷನ್ಸ್ ಅಂದ್ರೆ ಮಾನಸಿಕ ತೊಂದರೆಗಳನ್ನ, ಮೈಂಡ್ ಅನ್ನ, ಸ್ಪಿರಿಟ್ ಅನ್ನ. ಏನಂತ ಹೇಳಿದ್ರೆ, ಇದಕ್ಕೆ ಉದಾಹರಣೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ 5 ದೇಹಗಳಿದೆ. ಸ್ಥೂಲ ಶರೀರ, ಪ್ರಾಣಮಯ ಶರೀರ, ಮನೋಮಯ ಕೋಶ, ಜ್ಞಾನಮಯ ಕೋಶ ಮತ್ತೆ ಆನಂದಮಯ ಕೋಶ ಅಂತ. ಇದು 5 ಕೋಶಗಳು ಮಾತ್ರ ಅಲ್ಲ, ಇನ್ನು 2 ಎಕ್ಸ್ಟ್ರಾ ಕೋಶಗಳಿದೆ. ಅದು ಕೋಶಗಳದ್ದು ತುಂಬಾ ದೊಡ್ಡದು, ಅದು ಸೈನ್ಸ್. ಬಟ್ ನಾನ್ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಇವಾಗ ಹೇಳ್ತಾ ಇದ್ದೀನಿ. ಈ ಸ್ಥೂಲ ಶರೀರ ನಮಗ್ ಕಾಣಿಸ್ತಾ ಇದೆ, ಅದಂದು ಮಾತ್ರಕ್ಕೆ ನಮ್ದು ಸ್ಥೂಲ ಶರೀರ ಮಾತ್ರ ಇದು ಅಂತ ಅನ್ಕೊಳ್ಳೋದಿಲ್ಲ. ಇದ್ರ ಜೊತೆಗೆ ಪ್ರಾಣಮಯ ಕೋಶ ಬರುತ್ತೆ. ಆ ಪ್ರಾಣಮಯ ಕೋಶನೇ ನಮ್ಗೆ ಕೀ ಅಂತ ಹೇಳಿದ್ವಲ್ಲ, ಜೀವಶಕ್ತಿ. ಸೊ ನಮ್ಮ ದೇಹದಲ್ಲಿ ಬರುವಂತ ರೋಗಗಳು, ರುಜಿನಗಳು, ಈ ರೋಗ ಅಂದ್ರೆ ಬೇರೆ, ರುಜಿನ ಅಂದ್ರೆ ಬೇರೆ. ಈ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಈ ಬ್ಲಡ್ ಪ್ರೆಷರು, ಶುಗರು, ಇವೆಲ್ಲ ರುಜಿನಗಳು, ಇವು ರೋಗಗಳಲ್ಲ. ಇದನ್ನ ಕ್ಯೂರ್ ಮಾಡ್ಬೋದು 100%. ಈವನ್ ಕ್ಯಾನ್ಸರ್ ಕೂಡ ಕ್ಯೂರ್ ಮಾಡ್ಬೋದು. ಆದ್ರೆ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಪೂರ್ವದ ಕರ್ಮಗಳು ಪ್ಲಸ್ ನಮ್ಮಲ್ಲಿರುವಂತ ಜೀವಶಕ್ತಿಯ ಕೊರತೆಯಿಂದ ನಮ್ಮ ದೇಹದಲ್ಲಿ ಬರುವಂತ ತೊಂದರೆಗಳು. ಸೊ ಇದು 2 ಮಿಕ್ಸ್ ಆದಾಗ ನಮ್ಗೆ ನಮ್ಮ ನೋಡಿ, ಇಲ್ಲಿ ಏನೆಲ್ಲ ಒಂದು ಬಾಡಿಯಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ಬಾಡಿಯಲ್ಲಿ ಬರುವಂತ ತೊಂದರೆಗಳು ಎಲ್ಲೆಲ್ಲಿಂದ ಕಂಡುಹಿಡಿಬಹುದು. ಒಂದು, ಎನರ್ಜಿಯ ಬ್ಯಾಲೆನ್ಸ್. ಎನರ್ಜಿ ಎಲ್ಲೆಲ್ಲಿ ಕಡಿಮೆ ಇದೆ, ಎಲ್ಲೆಲ್ಲಿ ಜಾಸ್ತಿ ಇದೆ, ಈ ಎನರ್ಜಿ ಇಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಾವು ಕೈಗಳಲ್ಲಿ ಸೆನ್ಸ್ ಮಾಡಿ ನಮ್ಮ ದೇಹವನ್ನ ಹೀಲ್ ಮಾಡ್ಬೋದು. ಎರಡನೇದು, ನಮ್ಮ ಜಾತಕಗಳನ್ನ ನೋಡಿದಾಗ ನಮ್ಮ ಜಾತಕದಲ್ಲಿರುವಂತ ಗ್ರಹಗತಿಗಳು ನಮ್ಮ ಪೂರ್ವ ಕರ್ಮದಿಂದ ನಮಗೆ ಏನ್ ತೊಂದರೆ ಬರುತ್ತೆ, ಅಲ್ಲಿ ನಿಮ್ಗೆ 4ರಿಂದ 5 ಟೈಪ್ ಬರುತ್ತೆ. ಮಹಾದಶ, ಅಂತರ್ದಶ, ಪ್ರತ್ಯಂತರ ದಶ, ಹೀಗೆ 3 ಇದು ನಮ್ಗೆ ಮೇನ್ ಆಗಿ ನಾವು ನೋಡಿದ್ವಿ ಅಂತ ಹೇಳಿದ್ರು. ಈ ಗ್ರಹಗಳ ಚಲನವಲನ, ನಕ್ಷತ್ರಗಳ ಚಲನವಲನ, ಹಾಗೇನೆ ನಮ್ಮ 12 ಮನೆಗಳಲ್ಲಿರುವಂತ ಪ್ರತಿ ಒಂದು ದಶ, ಮಹಾಂತರ್ದಶ, ಅಂತರ್ದಶ, ಇದ್ರಲ್ಲೆಲ್ಲ ನಾವು ನೋಡ್ಕೊಂಡು ಸೊ ನಾವು ನಮ್ಮನ್ನ ತಿಳ್ಕೊಳ್ಬಹುದು, ನಮ್ಮ ದೇಹದಲ್ಲಿ ಏನಾಗ್ತಿದೆ, ನಮ್ಮ ಜೀವನದಲ್ಲಿ ಏನಾಗ್ತಿದೆ. ಜ್ಯೋತಿಷ್ಯಗಳ ಹೇಳಿದೆಲ್ಲ ನಿಜ ಆಗಲ್ಲ ಅಂತ ಹೇಳ್ತೀವಿ. ಕಾರಣ ಏನು ಅಂದ್ರೆ, ಜ್ಯೋತಿಷ್ಯ ಅನ್ನೋದು ಸಾಗರ ಇದ್ದಾಗ ಅದನ್ನ ಕಂಪ್ಲೀಟ್ ಆಗಿ ಕಲಿಯೋದಕ್ಕೆ ಎಲ್ಲರಿಂದನೂ ಆಗಲ್ಲ, ಯಾರಿಂದನೂ ಆಗಲ್ಲ. ಅವ್ರವ್ರು ಕಲ್ತಿರೋ ಅಷ್ಟು ಮಟ್ಟಿಗೆ ಮಾತ್ರ ಅವರು ನಿಮ್ಗೆ ಆನ್ಸರ್ ಕೊಡ್ಬೋದು. ಜ್ಯೋತಿಷದಲ್ಲೂ ಭೃಗುನಾಡಿ ಸಂಹಿತ ಅಂತ ಇದೆ, ಆಮೇಲೆ ಸೂರ್ಯ ಸಿದ್ಧಾಂತ ಅಂತಿದೆ, ಆಮೇಲೆ ನಕ್ಷತ್ರ ನಾಡಿ ಅಂತಿದೆ. ಸೊ ಇಲ್ಲಿ ಸುಮಾರು ತರ ಇದೆ. ಸೊ ಭೃಗುನಾಡಿ ಅವರು ನಮ್ದೇ ಕರೆಕ್ಟ್ ಅಂತ ಹೇಳ್ತಾರೆ, ನಕ್ಷತ್ರದವ್ರು ನಮ್ದೇ, ಅದೆಲ್ಲಾನು ಕರೆಕ್ಟೇ. ಯಾಕೆಂದ್ರೆ ಅವರೆಲ್ಲ ಒಂದೇ ಪಾರ್ಟ್ ಇಂದ ಬೇರೆ ಬೇರೆ. ಈ ನವಿಲು ಸುಂದರವಾಗಿ ಕಾಣ್ಬೇಕು ಅಂದ್ರೆ, ಇಲ್ಲಿ ಹಿಂದ್ಗಡೆ ನವಿಲ್ ಕಾಣಿಸ್ತಾ ಇದೆ ನಿಮ್ಗೆ, ಒಂದೇ ಗರಿಯಿಂದ ಅಲ್ಲ, ಅಲ್ಲಿರುವಂತ ಎಲ್ಲಾ ಗರಿಗಳು ಸೇರಿದ್ರೆ ಆ ನವಿಲಿನ ಒಂದು ಇದು ಚಿತ್ರಣ ಸುಂದರವಾಗಿ ಕಾಣಿಸುತ್ತೆ. ಹಾಗೆ ಇದೆಲ್ಲ ಒಂದೊಂದು ಸ್ಟ್ರೀಮ್, ಅದೆಲ್ಲ ಸುಂದರವಾಗಿ ಜೋಡ್ತಾ ಇದ್ರೇನೆ ಕಂಪ್ಲೀಟ್ ಆಗಿ ಜ್ಯೋತಿಷ್ಯ. ಸೊ ಜ್ಯೋತಿಷ್ಯದಲ್ಲಿ ನೋಡ್ಬೋದು, ಎನರ್ಜಿ ಸೆನ್ಸೇಷನ್ ಇಂದ ನೋಡ್ಕೊಳ್ಬಹುದು, ನಮ್ಮ ದೇಹದ ಮೇಲೆ ಆಗುವಂತ ಬದಲಾವಣೆಗಳಿಂದ ನೋಡ್ಕೊಳ್ಬಹುದು,
ನಮ್ಮ ಜೀವನದಲ್ಲಿ ಆಗುವಂತ ಕೆಲವೊಂದು ವಿಚಾರಗಳಿಂದ ನಾವು ತಿಳ್ಕೊಳ್ಬಹುದು. ಕೆಲವೊಂದ್ಸಲ ನಮ್ಮ ದೇಹದಲ್ಲಿ ಹುಟ್ಟುಕೊಂಡಂತ ಕೆಲವೊಂದು ತೊಂದರೆಗಳನ್ನ ನೋಡ್ಕೊಂಡು ನಾವು ಸರಿ ಮಾಡ್ಕೊಳ್ಬಹುದು ನಮ್ಮನ್ನ ನಾವು. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಜೀವಶಕ್ತಿಯನ್ನ ತುಂಬಿದಾಗ ಆಟೋಮೆಟಿಕ್ ಆಗಿ ಆ ಪ್ರಾಬ್ಲಮ್ ಇಂದ ನಾವು ಹೊರಗೆ ಬರ್ತೀವಿ. ಎನಿ ಪ್ರಾಬ್ಲಮ್ ಯಾವುದೇ ಆಗಿರ್ಬೋದು. ಸೊ ಈ ಯಾವುದೇ ಒಂದು ಪ್ರಾಬ್ಲಮ್ ಇಂದ ನಾವು ಹೊರಗೆ ಬರ್ಬೇಕು ಅಂದಾಗ ಈ ರೇಖಿ ಶಕ್ತಿ ನಮಗೆ ಹೆಲ್ಪ್ ಮಾಡುತ್ತೆ. ನಾವು ಏನ್ ಅನ್ಕೊಳ್ತೀವಿ, ಬೇರೆ 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 ವಿದ್ಯೆಗಳೆಲ್ಲ ಕಲಿತಾ ಹೋಗ್ತೀವಿ, ಬೇರೆ 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 ವಿಚಾರಗಳನ್ನೆಲ್ಲ ತಿಳ್ಕೊಳ್ತಾ ಹೋಗ್ತೀವಿ, ಅವಾಗ ಇದನ್ನ ನಗಣ್ಯ ಅಂತ ಸೈಡಿಗೆ ಹಾಕ್ತೀವಿ. ಆದ್ರೆ ನಾನ್ ಯಾಕೆ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದ್ರೆ 24 ಪಾಯಿಂಟ್ ಗಳನ್ನ ನೀವು ಡೈಲಿ ಹೀಲ್ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ. 114 ಚಕ್ರಗಳಿರುವಂತ ಈ ದೇಹದಲ್ಲಿ ಕೇವಲ 24 ಪಾಯಿಂಟ್ ಅನ್ನು ಮಾತ್ರ ಹೀಲ್ ಮಾಡಿ ಅಂತ ಹೇಳ್ತೀವಿ. 114 ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗಲ್ಲ. ಆದ್ರೆ ಈ 24 ಪಾಯಿಂಟ್ ಗಳನ್ನ ನಾವು ಹೀಲ್ ಮಾಡ್ಕೊಳ್ಳುವಾಗ ಆ 114 ಚಕ್ರಗಳು ಕೂಡ ಕಂಪ್ಲೀಟ್ ಆಗಿ ಹೀಲ್ ಆಗುತ್ತೆ. ನಿಮ್ಮ ದೇಹದಲ್ಲಿ ಬರುವಂತ ಯಾವುದೇ ತೊಂದರೆಗಳಿರ್ಬೋದು, ನಿಮ್ಮ ಮನಸ್ಸಿನಲ್ಲಿ ನಾನು ಹೇಳಿದ್ನಲ್ಲ 5 ಶರೀರದಲ್ಲಿ, ಸೂಕ್ಷ್ಮ ಶರೀರದಲ್ಲಿ, ಆಮೇಲೆ ನಕ್ಷತ್ರಿಕ ಶರೀರದಲ್ಲಿ ಬೇರೆ 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 ಕಡೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಅರ್ಥ ಆಯ್ತಲ್ಲ? ಬೇರೆ 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 ಕಡೆ ಬೇರೆ 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 ಪ್ರಾಬ್ಲಮ್ಗಳಿರುತ್ತೆ. ಈ ಬೇರೆ 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 ಪ್ರಾಬ್ಲಮ್ಗಳನ್ನ ನಾವು ದಿನಾನಿತ್ಯ ಹೀಲಿಂಗ್ ಮಾಡ್ಕೊಳ್ತಾ ಬಂದ್ವಿ ಅಂದ್ರೆ ಆಟೋಮೆಟಿಕ್ ಆಗಿ ಯಾವುದೇ ಪ್ರಾಬ್ಲಮ್ ನಮ್ ಲೈಫಲ್ಲಿ ಬರುತ್ತೆ. ನಮ್ ಲೈಫಲ್ಲಿ, ನಮ್ಮ ಮನೆಗಳಲ್ಲಿ ನಮ್ದು ಏನಾದ್ರೂ ನಡೀತಾ ಇದೆ ಅಂತ ಅನ್ಕೊಳ್ಳಿ, ಏನ್ ಹೇಳ್ತಾರೆ, ರಿಲೇಶನ್ಶಿಪ್ ಇಶ್ಯೂಸ್ ನಡೀತಾ ಇದೆ ಅಂತ ಅನ್ಕೊಳ್ಳಿ. ನಾವು ಅವ್ರು ತಪ್ಪು ಮಾಡ್ತಿದ್ದಾರೆ, ಇವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಅನ್ಕೊಳ್ತೀವಿ. ಇಲ್ಲ, ನಮ್ಮ ಆತ್ಮನೆ ನಮ್ಮ ಇದ್ರೊಳಗೆ ಇರುವಂತ ನಮ್ಮ ಪೂರ್ವದ ಕರ್ಮಗಳಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಸೊ ನಾವ್ ಅದನ್ನ ದಾಟಿ ಮುಂದೆ ಬರೋದನ್ನ ಕಲಿಬೇಕು. ನಾವ್ ಆ ಪಾರ್ಟ್ ಅನ್ನ ಹೀಲ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ ಆಗಿ ಆ ಪಾರ್ಟ್ ಹೀಲ್ ಆಗೋಗುತ್ತೆ, ಅಲ್ಲಿ ಪ್ರಾಬ್ಲಮೇ ಇರಲ್ಲ. ನೆಕ್ಸ್ಟ್ ಟೈಮ್ ಅಲ್ಲಿ ನಮ್ಗೆ ಆಟೋಮೆಟಿಕ್ ಆಗಿ ಎಲ್ಲನೂ ರಿಲೀಸ್ ಆಗೋದಕ್ಕೆ ಶುರು ಆಗುತ್ತೆ. ಅದಕ್ಕೇನೆ ನೋಡಿ, ನಮ್ಮಲ್ಲಿ ವೆಂಕಟೇಶ್ವರ ಸುಪ್ರಭಾತ ಇದೆ, ಅದ್ರಲ್ಲಿ ಒಂದು ವರ್ಡ್ ಬರುತ್ತೆ, ಅಜ್ಞಾನಿನ ಅಮಯ ದೋಷಾನ್ ಅಶೇಷಾನ್ ವಿಹಿತಾನ್ ಹರೇ ಶಮಸ್ವತ್ವಂ ಶಮಸ್ವತ್ವಂ ಶೇಷಶೈಲ ಶಿಖಾಮಣೆ ಅಂತ ಒಂದು ಭಾಗ ಬರುತ್ತೆ. ನಾವ್ ಅದನ್ನೇ ಏನ್ ಮಾಡ್ತೀವಿ, ಓಪನ್ ಯೂಸ್ ಮಾಡಲ್ವಾ? ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಲ್ವಾ? ಸೊ ನಮ್ಮ ವೆಂಕಟೇಶ್ವರ ಸುಪ್ರಭಾತದಲ್ಲಿ ಭಗವಂತನಿಗೆ ಆಲ್ರೆಡಿ ಅವ್ರು ಹೇಳುವಾಗನೇ ಅಲ್ಲಿ ಫರ್ಗ್ಯೂನೆಸ್ ಮತ್ತೆ ನಮ್ದು ಇದನ್ನ ಅಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ. ನಾವು ಮರ್ತಿದೀವಿ ಅಷ್ಟೇ, ಅಲ್ಲಿ ಇಲ್ಲ ಅಂತ ಇಲ್ಲ, ಆಲ್ರೆಡಿ ಇದೆ. ನಮ್ಮದೇ ವಿಚಾರವನ್ನ ನಮ್ಗೆ ಮತ್ತೆ ಮತ್ತೆ ತಿರುಗಿಸಿ ಕೊಡ್ತಾ ಇದಾರೆ ಅಷ್ಟೇ. ಹಾಗೇನೆ ಶಕ್ತಿಗಳಿಂದ ನಮ್ಮನ್ನ ಸರಿ ಮಾಡ್ಕೊಳಕ್ಕಾಗಲ್ವಾ? ಖಂಡಿತವಾಗ್ಲೂ ಆಗತ್ತೆ. ಅದಕ್ಕೆ ಗಾಯತ್ರಿ ಮಂತ್ರಗಳಿರ್ಬೋದು, ಆಮೇಲೆ ನಾಮ ಜಪ ಇರ್ಬೋದು, ಶ್ರೀಚಕ್ರ ಪೂಜೆ ಇರ್ಬೋದು, ಆಮೇಲೆ ಮಹಾವಿಷ್ಣು ಪುರುಷ ಸೂಕ್ತ ಇರ್ಬೋದು, ಶ್ರೀ ಸೂಕ್ತ ಇರ್ಬೋದು, ಇವೆಲ್ಲವುಗಳಿಂದ ಶಕ್ತಿಗಳು ಸಂಚಯವಾಗಿ ನಮ್ಮನ್ನ ಹೀಲ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ರೇಖಿಯಲ್ಲಿ ನಾವು ಬೇರೆ ಬೇರೆ ಸಿಂಬಲ್ ಗಳನ್ನ ಯೂಸ್ ಮಾಡ್ತೀವಿ. ಈ ಸಿಂಬಲ್ಗಳು ನಮ್ಮ ಲೈಫ್ ಅಲ್ಲಿ ತುಂಬಾ ದೊಡ್ಡದಾಗಿರುವಂತ ವಿಚಾರವನ್ನ ನಮಗೆ ರೆಡಿ ಮಾಡ್ಕೊಡತ್ತೆ. ನಾನ್ ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇಷ್ಟೆಲ್ಲ ಶಕ್ತಿಗಳು ನಮ್ಮ ಹತ್ರ ಇದೆ, ಆದ್ರೆ ಅದನ್ನ ಹೇಗ್ ಉಪಯೋಗಿಸ್ಬೇಕು ಅನ್ನೋದೇ ಈ ಸಿಂಬಲ್ಗಳು. ಈ ಚೋಕುರ ಏನ್ ಮಾಡತ್ತೆ, ಪವರ್ ಅನ್ನ ಕೊಡುತ್ತೆ. ಸೆಹಕಿ ಏನ್ ಮಾಡತ್ತೆ ಅಂದ್ರೆ ಅದೆಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಾ ಬರುತ್ತೆ. ನಮಗೆ ಎಕ್ಸ್ಟ್ರಾನೂ ಬೇಡ, ಹಾಗೆ ಕಡಿಮೆನೂ ಬೇಡ. ಓನ್ ಸಜೆಷನ್ ಏನ್ ಮಾಡುತ್ತೆ ಅಂದ್ರೆ ನಾವ್ ಯಾರಿಗ್ ಕನೆಕ್ಟ್ ಆಗ್ಬೇಕು. ಇವಾಗ ನಾವೇನೋ ಇವಾಗ ರೇಖೆ ಕಲ್ತಿದೀವಿ, ನಮಗೆ ಇವಾಗ ಅರ್ಥ ಆಗ್ತಾ ಇದೆ. ಹೋಗ್ತಾ ಹೋಗ್ತಾ ನಾವು ಫೈನ್ ಟ್ಯೂನ್ ಆದ್ರೆ ನಮ್ಗೆ ಬೇರೆ ಬೇರೆ ಗುರುಗಳ ಜೊತೆ ನಾವು ಕನೆಕ್ಟ್ ಆಗ್ಬೋದು, ಬೇರೆ ಬೇರೆ ದೇವತೆಗಳ ಜೊತೆ ಕನೆಕ್ಟ್ ಆಗ್ಬೋದು, ಬೇರೆ ಬೇರೆ ವಿದ್ಯೆಗಳ ಜೊತೆ ಕನೆಕ್ಟ್ ಆಗ್ಬೋದು. ಆದ್ರೆ ಅದಕ್ಕೆ ಕನೆಕ್ಟ್ ಆಗೋದಕ್ಕೆ ಒಂದು ವೇ ಬೇಕಲ್ವಾ? ಅದೆಲ್ಲಿಂದ ಸಿಗತ್ತೆ? ಅದು ನಮ್ಗೆ ಹೋನ್ ಶಾ ಜೇ ಶೋ ನೆನ್ ಇಂದ ಬರುತ್ತೆ. ಇದು ಬೇಸಿಕ್ ಸೆಕೆಂಡ್ ಲೆವೆಲ್ ಅಲ್ಲಿ ನಿಮಗೆ ಬರುವಂತದ್ದು. ಹಾಗೆ ಥರ್ಡ್ ಲೆವೆಲ್ಗೆ ಬಂದ್ವಿ ಅನ್ಕೊಳ್ಳಿ, ಅಲ್ಲಿ ನಮ್ಗೆ ಡೈಕುಮಿಯ, ಉದ್ರೇಕ, ಈ ಸಿಂಬಲ್ ಗಳೆಲ್ಲ ನಮಗೆ ಹೆಲ್ಪ್ ಮಾಡುತ್ತೆ. ಡೈಕುಮಿಯವ್ ಏನ್ ಮಾಡುತ್ತೆ, ಈ ಮೂರೂ ಸಿಂಬಲ್ ಗಳ ಶಕ್ತಿಯನ್ನ ಅದರೊಳಗೆ ಇಟ್ಕೊಂಡಿರತ್ತೆ. ಅದು ಬ್ರಹ್ಮಾಂಡದ ಅಗಾಧವಾದ ಬೆಳಕಿನ ಶಕ್ತಿ. ನಾವು ಕೇವಲ ನೋಡಿ, ನಾವು ಚೋಕುರೆ ಹಾಕಿದ್ರೆ ನನ್ನ ಒಬ್ಳಿಗೆ ಹೀಲ್ ಮಾಡ್ಕೋಬಹುದು. ಅದೇ ನಾನು ಡೈಕುಮಿಯೋ ಹಾಕೊಂಡ್ರೆ ಒಂದು ಟ್ರೈನು, 150-200 ಬೋಗಿಗಳಿರುವಂತ ಟ್ರೈನು, ಒಂದೊಂದು ಬೋಗಿನಲ್ಲಿ 150-200 ಜನ ಇರ್ತಾರೆ. 150-200 ಬೋಗಿಗಳಿರುವಂತ ಟ್ರೈನ್ ಅನ್ನ ಸೂಪರ್ ಆಗಿ ಸುರಕ್ಷಿತವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗೋ ಲೆವೆಲ್ ಅಲ್ಲಿ ಅದಕ್ಕೆ ಪವರ್ ಇರುತ್ತೆ. ದಟ್ ಈಸ್ ಡೈಕುಮಿಯೋ. ಉದ್ರೇಕ, ನಂಗೆಲ್ಲೋ ಹೋಗ್ತಾ ಇರ್ತೀನಿ, ನನ್ಗೇನೋ ಒಂದು ಶಕ್ತಿಯನ್ನ ಕಡಿಮೆ ಮಾಡ್ಬೇಕು, ಬೇರೆಯವ್ರಿಗೆ ಯಾರಿಗೂ ನನ್ನ ಶಕ್ತಿಯನ್ನ ನಾನು ತೋರ್ಸ್ಕೊಳಕ್ ರೆಡಿ ಇಲ್ಲ.
ಆ ಟೈಮಲ್ಲಿ ನನ್ಗೆ ಉದ್ರೇಕ ಸಿಂಬಲ್ ಹೆಲ್ಪ್ ಮಾಡುತ್ತೆ. ಹೀಗೆ ಆ ಮತ್ತೇನು ಬೇರೆ ಬೇರೆ ಓಂ ಓಂ ಇರ್ಬೋದು, ಆ ಡೈಕುಮಿಯೋ, ಬೇರೆ ಬೇರೆ ಡೈಕುಮಿಯೋ ಇರ್ಬೋದು. ಹಾಗೇನೆ ಕರುಣ ರೇಖೆಯಲ್ಲಿ ಬರುವಂತ ಸಿಂಬಲ್ಗಳಿರ್ಬೋದು. ಮನಿ ರೇಖೆಯ ಸಿಂಬಲ್ ಹಣದ್ದೇ ವ್ಯವಸ್ಥೆಯನ್ನ ಜಾಸ್ತಿ ಮಾಡ್ಕೊಡುತ್ತೆ. ಕರುಣ ರೇಖೆ ಸಿಂಬಲ್ಗಳು ಇಲ್ಲಿ ಎರಡು, ಮತ್ತೆ ನಾನು ಹೇಳಿದ್ನಲ್ಲ 72,000 ನಾಡಿಯಲ್ಲಿ 3 ನಾಡಿಗಳು ತುಂಬಾ ಮುಖ್ಯವಾದದ್ದು: ಇಡ, ಪಿಂಗಳ ಮತ್ತೆ ಸುಷುಮ್ನ ನಾಡಿ. ಇದಕ್ಕೆ ಇದ್ರದೇ ಆಗಿರುವಂತ ಒಂದು ತುಂಬಾ ಉತ್ತಮವಾದ ಉದಾಹರಣೆಗಳಿದಾವೆ. ಮುಂದೆ ಹೋಗ್ತಾ ಹೋಗ್ತಾ ಸ್ವರ ವಿಜ್ಞಾನದ್ದು ಕೆಲವೊಂದು ಪಾಠಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಅದು ಯೂಸ್ ಆಗತ್ತೆ, ಮುಂದಿನ ದಿನಗಳಲ್ಲಿ ತುಂಬಾ ಯೂಸ್ ಆಗತ್ತೆ. ಓಕೆ, ನಾನು ನಿಮ್ಗೆ 5 ಪ್ರಿನ್ಸಿಪಲ್ಗಳ ಬಗ್ಗೆ ಮಾತಾಡೋದಕ್ಕೆ ಹೋದೆ. ಬಟ್ ಅದು ಓಕೆ, 5 ಪ್ರಿನ್ಸಿಪಲ್ಗಳು ಇಲ್ಲಿದೆ. ಇದನ್ನ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಕಾಣಿಸ್ತಾ ಇದೆ ಅಲ್ಲ ಎಲ್ರಿಗೂ? ಆನ್ಸರ್ ಬೇಕು. ನೋಡಿ, ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ಬಿ ಆಂಗ್ರಿ. ಇವತ್ತಿನ ದಿನದ, ನಾನ್ ನಾಳೆ ಬಗ್ಗೆ ನಿನ್ನೆ ಬಗ್ಗೆ ಎಲ್ಲ ಹೇಳಲ್ಲ, ಇವತ್ತಿನ ದಿನದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಜಸ್ಟ್ ಇವತ್ತಿನ ದಿನದ ಮಟ್ಟಿಗೆ ನಾನು ಕೋಪ ಮಾಡ್ಕೊಳಲ್ಲ. ಇದು ನಮ್ಮ ಒಂದು ಪ್ರಾಮಿಸ್. ಪ್ರತಿದಿನ ನಾವ್ ಇದನ್ನ ಬಾಯ್ಪಾಠ ಮಾಡ್ಕೋಬೇಕು. ಬೇಕಾದವರು ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ಇದು ನಾವು ಎಷ್ಟು ಸಲ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೇದು. ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ವರಿ. ನಾನು ಇವತ್ತಿನ ಮಟ್ಟಿಗೆ ಯಾವುದೇ ತರ ಟೆನ್ಷನ್ ತಗೊಳ್ಳೋದಿಲ್ಲ. ಟೆನ್ಷನ್ ಇಂದ ನಾವು ಯಾವುದೇ ನಿರ್ಧಾರಗಳು ತಗೊಂಡಾಗ ನಮ್ಮ ಜೀವನದಲ್ಲಿ ತುಂಬಾ ತೊಂದರೆಗಳು ಬರುತ್ತೆ. ಅದು ಕರೆಕ್ಟ್ ಆಗಿ ನಿರ್ಧಾರಗಳು ತಗೊಳ್ಳೋದಕ್ಕೆ ಆಗಲ್ಲ. ಸೊ ಹಾಗೆ ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಗ್ರೇಟ್ಫುಲ್. ನಾನು ಇವತ್ತಿನ ಮಟ್ಟಿಗೆ ತುಂಬಾ ಕೃತಜ್ಞಳಾಗಿರ್ತೀನಿ, ಗ್ರೇಟ್ಫುಲ್. ಜಸ್ಟ್ ನಾನ್ ನಾಳೆ ಬಗ್ಗೆ ನಾನು ಪ್ರಾಮಿಸ್ ಮಾಡ್ತಾ ಇಲ್ಲ, ಇವತ್ತಿನ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಈ ಕ್ಷಣದ ಬಗ್ಗೆ ನಾನು ಇವಾಗ ಇಲ್ಲಿ ಕುತ್ಕೊಂಡಿದ್ದೀನಿ, ನನ್ ಥಿಂಕಿಂಗು ಎಲ್ಲೋ ಹೋಗ್ತಾ ಇರತ್ತೆ. ವಿ ಶುಡ್ ನಾಟ್ ಥಿಂಕ್ ಲೈಕ್ ದಟ್. ನಾವು ಆತರ ನಮ್ಮನ್ನ ನಾವು ಇದ್ ಮಾಡ್ಕೋಬಾರ್ದು. ಯಾಕೆಂದ್ರೆ ನಮ್ಮ ಎನರ್ಜಿ ಪಾಸ್ಟ್ ಅಲ್ಲೇ ಅದು ಕುತ್ಕೊಳ್ಳುತ್ತೆ ಅಥವಾ ಫ್ಯೂಚರ್ ಅಲ್ಲೇ ಕುತ್ಕೊಳ್ಳುತ್ತೆ. ಸೊ ಈ ಪ್ರೆಸೆಂಟ್ ಟೈಮ್ ಅಲ್ಲಿ ತಗೊಂಡ್ಬರ್ಬೇಕು ಅಂದಾಗ ಜಸ್ಟ್ ಫಾರ್ ಟುಡೇ ಐ ವಿಲ್ ಡೂ ಮೈ ವರ್ಕ್ ಹಾನೆಸ್ಟ್ಲಿ. ಇವತ್ತಿನ ದಿನ ನನ್ನ ಏನು ಕೆಲಸಗಳಿದೆಯೋ ಅದನ್ನ ನಾನು ಹಾನೆಸ್ಟ್ ಆಗಿ ಪ್ರಾಮಾಣಿಕತೆಯಿಂದ ಮಾಡ್ತೀನಿ. ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಕೈಂಡ್ ಟು ಎವ್ರಿ ಲಿವಿಂಗ್ ಥಿಂಗ್ಸ್. ನಾನು ಪ್ರತಿಯೊಂದು ಜೀವ ಇರುವಂತ ಜೀವಿಗಳಿಗೆ ನಾನು ಕೈಂಡ್ ಆಗಿರ್ತೀನಿ. ಸೊ ಇದು 5 ಪ್ರಾಮಿಸಸ್ ನಾವು ಪ್ರತಿದಿನ ಮಾಡ್ಕೊಳ್ಬೇಕು. ಯಾರ್ಯಾರಿಗೆ ಅವಶ್ಯಕತೆ ಇದೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಇದನ್ನ. ಸೊ ನೆಕ್ಸ್ಟ್ ನಾವು ತಗೊಳ್ಳೋಣ. ಇವತ್ತಿಗೆ ಮಾತ್ರ ನಾವು ಕೃತಜ್ಞರಾಗಿರ್ತೀವಿ ಅಂತಂದ್ರೆ ಎಲ್ಲಾ ಸಂದರ್ಭಗಳಲ್ಲೂ ನಾವು ಕೃತಜ್ಞರಾಗಿರ್ಬೇಕು. ಬೆಚ್ಚಗಿನ ಬಿಸಿಲಿಗೆ, ಬಿಸಿಲಿನ ದಿನಗಳಿಗೆ, ಸ್ನೇಹಿತರು, ಕುಟುಂಬದೊಂದಿಗೆ ಆನಂದದಾಯಕ ಕ್ಷಣಗಳು, ಉದ್ಯೋಗ ಬಡ್ತಿ ಕೃತಜ್ಞರಾಗಿರಲು ಸುಲಭ. ಆದ್ರೆ ದಿನಗಳು ಯೋಚಿಸಿದಂತೆ ನಡೆಯದಿದ್ದರೆ ಏನು, ಪರಿಸ್ಥಿತಿಗಳು ನೀವು ನಿರೀಕ್ಷಿಸಿದಂತೆ ನಡೆಯದಿದ್ದರೆ ಏನು, ಜೀವನದ ಸವಾಲುಗಳು ನಿಮ್ಮನ್ನು ಆಧ್ಯಾತ್ಮಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಈ ಸಮಯದಲ್ಲಿ ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದು ನಿಮಗೆ ಮತ್ತು ಇತರರಿಗೆ ಪ್ರಯೋಜನವನ್ನು ನೀಡುತ್ತದೆ. ನೀವು ಏನನ್ನು ಕಳೆದುಕೊಂಡಿದ್ದೀರಿ ಎಂಬುದರ ಬದಲು ನಿಮ್ಮಲ್ಲಿರುವುದರ ಮೇಲೆ ಗಮನ ಹರಿಸಿದಾಗ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಚಿಕಿತ್ಸೆಯು ನಡೆಯಲು ಪ್ರಾರಂಭಿಸುತ್ತದೆ. ಸೊ ನಾವು ಇವತ್ತಿನ ದಿನದ ಮಟ್ಟಿಗೆ ನಾನು ಐ ಆಮ್ ಥ್ಯಾಂಕ್ಫುಲ್ ಫಾರ್ ಟುಡೇ. ನಾನು ಇವತ್ತಿನ ದಿನದ ಮಟ್ಟಿಗೆನೆ ಕೃತಜ್ಞತೆಯನ್ನ ತೋರಿಸಿದಾಗ ನಾನು ನಿನ್ನೆ ಬಗ್ಗೆ ಥಿಂಕ್ ಮಾಡಿ ನನ್ನ ಟೈಮ್ ಅನ್ನ ವೇಸ್ಟ್ ಮಾಡೋದಿಲ್ಲ. ನಾಳೆ ಬಗ್ಗೆ ಥಿಂಕ್ ಮಾಡಿನ ನನ್ನ ಟೈಮ್ ಅನ್ನ ವೇಸ್ಟ್ ಮಾಡೋದಿಲ್ಲ. ನಾನು ಇವತ್ತಿನ ಬಗ್ಗೆ ಮಾತ್ರ ಥಿಂಕ್ ಮಾಡ್ತೀನಿ. ಈ ಕ್ಷಣದಲ್ಲಿ, ಈ ಹೊತ್ತಲ್ಲಿ ನನ್ನ ಜೊತೆಗೆ ಯಾರಿದ್ದಾರೆ ಅವರಿಗೆ ಥ್ಯಾಂಕ್ಫುಲ್. ಈ ಒಂದು ದಿನದಲ್ಲಿ, ಈ ಒಂದು ಏರಿಯಾದಲ್ಲಿ ಯಾರೆಲ್ಲ ನನ್ನ ಜೊತೆಗಿದ್ದಾರೆ ನಾನು ಅವರಿಗೆ ಥ್ಯಾಂಕ್ಫುಲ್.
ಸೊ ಇದು ನನ್ನನ್ನ ಉನ್ನತೋನ್ನತ ಮಟ್ಟಕ್ಕೆ ಉತ್ತುಂಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಆಗುತ್ತೆ. ಹಾಗೇನೆ ಹಿಂದೆ ನಡೆದ ಘಟನೆಗಳ ಬಗ್ಗೆ ಚಿಂತಿಸುವುದು ನಿಷ್ಪ್ರಯೋಜಕ ಮತ್ತು ಅವಮಾನ ಮತ್ತು ವಿಷಾದಕ್ಕೆ ಕಾರಣವಾಗಬಹುದು. ಓಕೆ, ಒಂದೇ ನಿಮಿಷ, ನಾನು ನಿಮಗೆ ಕಾಣಿಸ್ತಾ ಇಲ್ಲನಾ? ಈ ಹಿಂದೆ ನಡೆದ ಘಟನೆಗಳ ಬಗ್ಗೆ ಚಿಂತಿಸುವುದು ನಿಷ್ಪ್ರಯೋಜಕ ಮತ್ತು ಅವಮಾನ ಮತ್ತು ವಿಷಾದಕ್ಕೆ ಕಾರಣವಾಗಬಹುದು. ಯಾವುದೇ ಕ್ಷಣದಲ್ಲಿ ಉತ್ತಮವೆಂದು ನಿಮಗೆ ತಿಳಿದಿರುವುದನ್ನು ನೀವು ಮಾಡುವ ಪ್ರವೃತ್ತಿಯನ್ನು ಹೊಂದಿರುತ್ತೀರಿ. ಭವಿಷ್ಯದ ಬಗ್ಗೆ ಚಿಂತಿಸುವುದು ಅಷ್ಟೇ ವ್ಯರ್ಥ, ಏಕೆಂದರೆ ಅದು ತಿಳಿದಿಲ್ಲ. ನಿರಂತರ ಚಿಂತೆ ನಿಮ್ಮ ಗಮನವನ್ನು ವರ್ತಮಾನದ ಕ್ಷಣದಿಂದ ಸೆಳೆಯುತ್ತದೆ ಮತ್ತು ದೈಹಿಕ ಒತ್ತಡ ಮತ್ತು ದುರ್ಬಲ ರೋಗನಿರೋಧಕ ವ್ಯವಸ್ಥೆಯನ್ನು ಸೃಷ್ಟಿಸುತ್ತದೆ. ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಆಳವಾಗಿ ಉಸಿರಾಡುವುದು ಚಿಂತೆಯನ್ನು ನಿರ್ವಹಿಸಲು ಅತ್ಯುತ್ತಮ ಮಾರ್ಗವಾಗಿದೆ. ಈ ಉಸಿರಾಟದ ತಂತ್ರವು ವರ್ತಮಾನದ ಕ್ಷಣಕ್ಕೆ ಮರಳಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಕೇಂದ್ರ ನರಮಂಡಲವನ್ನು ಸಡಿಲಗೊಳಿಸುತ್ತದೆ. ನಿಮ್ಮ ಉಸಿರಾಟವು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ, ಆದ್ದರಿಂದ ಇದನ್ನು ಎಲ್ಲಿ ಬೇಕಾದರೂ ಮತ್ತು ಯಾವುದೇ ಸಮಯದಲ್ಲಿ ಅಭ್ಯಾಸ ಮಾಡಬಹುದು. ನೈಸರ್ಗಿಕವಾಗಿ ಪುನಃಸ್ಥಾಪಿಸಿ ರೇಖಿ ಕೋರ್ಸ್ಗಳು ಮತ್ತು ಚಿಕಿತ್ಸೆಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಆಳವಾದ ಉಸಿರಾಟವನ್ನು ಕಾರ್ಯಗತಗೊಳಿಸಲು ಪ್ರಾಯೋಗಿಕ ಮಾರ್ಗಗಳನ್ನು ಒಳಗೊಂಡಿದೆ. ಸೊ ಇವತ್ತಿನ ಬಗ್ಗೆ ನಾನು ಚಿಂತೆ ಬಿಟ್ಟೆ ಅಂದ್ರೆ ನೋಡಿ ಏನೆಲ್ಲ ಮಾಡ್ಬೋದು. ನಮ್ಮ ದೇಹದಲ್ಲಿ ದೈಹಿಕ ಒತ್ತಡ ಮತ್ತು ದುರ್ಬಲ ರೋಗ ನಿರೋಧಕ ವ್ಯವಸ್ಥೆಯನ್ನು ಇದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ದೈಹಿಕ ಒತ್ತಡವನ್ನ ಹೆಚ್ಚು ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತೆ. ಯಾಕೆ ಅಂದ್ರೆ ನೋಡಿ, ಒಂದು ಟ್ರಾನ್ಸ್ಫಾರ್ಮರ್ ಅಲ್ಲಿ ಇಷ್ಟು ಅಂತ ಒಂದು ಎನರ್ಜಿ ಇರುತ್ತೆ. ಇವಾಗ ನಿಮ್ ಮನೆ ಲೈಟ್ ಕೆಪಾಸಿಟಿ 1.5 ವ್ಯಾಟ್ ಅಂತ ಅನ್ಕೊಳ್ಳಿ. ನೀವು ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್, ಆಮೇಲೆ ಹಿಟ್ಟಿನ ಗಿರಣಿ 2 HP ಹಿಟ್ಟಿನ ಗಿರಣಿ ತಂದಾಕಿದ್ರೆ ನಿಮ್ ಮನೇಲಿರೋ ಎಲ್ಲ ಲೈಟ್ಗಳು ಬರ್ನ್ ಆಗಕ್ ಶುರು ಆಗುತ್ತೆ. ಎಲ್ಲ ಓಲ್ ಅಂಡ್ ಸೋಲ್ ಎಲ್ಲ ವೈರಿಂಗ್ ನೀವು ಬರ್ನ್ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ನಮ್ಗೆ ಭಗವಂತ ಕೊಟ್ಟಿರುವಂತ, ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಫ್ಯೂಚರ್ ಅನ್ನ ಮತ್ತೆ ಪಾಸ್ಟ್ ಅನ್ನ ಎರಡನ್ನೂ ನೋಡ್ಬೋದು. ದಟ್ ಈಸ್ ನೀವು ವರ್ಕ್ ಮಾಡದ್ಮೇಲೆ, ನೀವು ಆ ಲೆವೆಲ್ಗೆ ಹೋದ್ಮೇಲೆ. ಆದ್ರೆ ನೀವು ಇಲ್ಲಿ ಕುತ್ಕೊಂಡ್ಬಿಟ್ಟು ನಿನ್ನೆ ಆಗಿದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿನ್ನೆ ಆಗಿರುವಂತ ಏನ್ ಹೇಳ್ತಾರೆ, ನಿನ್ನೆನೆ ಆಗಿರುವಂತ ನಮ್ಮ ಒಂದು ಇದ್ರ ಬಗ್ಗೆ ನಾವು ಅದಕ್ಕೆ ಎನರ್ಜಿ ಹೋಗುತ್ತೆ. ನಿನ್ನೆ ಆಗಿರುವಂತ ಒಂದು ವಿಷಯ ಇರುತ್ತಲ್ಲ, ಅದ್ರಾಗೆ ಎನರ್ಜಿ ಹೋಗುತ್ತೆ. ಸೊ ನಾವು ಅಲ್ಲಿಗೆ ಎನರ್ಜಿ ಕಳಿಸೋದು, ಅಥವಾ ನಮಗ್ ನಾಳೆ ಬಗ್ಗೆ ಗೊತ್ತಿಲ್ಲ ಏನಾಗತ್ತೆ ಅಂತ, ಆ ನಾಳೆ ಬಗ್ಗೆಗೆ ಎನರ್ಜಿ ಕಳಿಸೋದು, ಅದು ನಮಗೆ ತುಂಬಾ ತೊಂದರೆಯನ್ನುಂಟು ಮಾಡುತ್ತೆ. ಸೊ ಹಾಗಾಗಿ ನಾವು ನಿನ್ನೆ ಮತ್ತೆ ನಾಳೆಗಳ ಬಗ್ಗೆ ಯೋಚನೆ ಮಾಡದೆ ಇವತ್ತಿನ ಬಗ್ಗೆನೆ ನಾವು ಥಿಂಕ್ ಮಾಡ್ತಾ ಕುತ್ಕೊಂಡ್ವಿ ಅಂದ್ರೆ ನಮ್ ಲೈಫ್ ಅಲ್ಲಿ ನಮಗ್ ಬೇಕಾಗಿದ್ದನ್ನ ನಾವು ತುಂಬಾ ಆರಾಮವಾಗಿ ಮತ್ತು ಈಸಿಯಾಗಿ ತಗೊಳ್ಬಹುದು. ಸರಿನಾ? ಮತ್ತೆ ಇಲ್ಲಿ ನೋಡಿ ಅವರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಮ್ಮ ಉಸಿರಾಟದ ತಂತ್ರವನ್ನ, ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವು ಪ್ರಾಣಾಯಾಮವನ್ನ ಕರೆಕ್ಟ್ ಆಗಿ ಬಳಸಕ್ ಶುರು ಮಾಡಿದ್ವಿ ಅಂದ್ರೆ ನಮ್ಮ ಲೈಫ್ ಅಲ್ಲಿ ನೋಡಿ, ನಮ್ಮ ಮನಸ್ಸು ಎಲ್ಲೇ ಹೋಗಿತ್ತು ಅಂದ್ರೂ ಅದನ್ನ ಮತ್ತೆ ವಾಪಸ್ ಕರ್ಕೊಂಡ್ ಬರ್ಬೋದು. ಇದು ಕೇಂದ್ರ ನರಮಂಡಲವನ್ನ ಸಡಿಲಗೊಳಿಸುತ್ತದೆ. ಅಂದ್ರೆ ವ್ಯಾನ, ಪಂಚಪ್ರಾಣಗಳಲ್ಲಿ ಪ್ರಾಣ, ಅಪಾನ, ವ್ಯಾನ, ಉಡಾಣ, ಸಮಾನ ಅಂತ ಇರುತ್ತೆ. ಅಪಾನ ವಾಯು ಬಂದು ನಮ್ಮ ದೇಹದ ಹೊಕ್ಕಳಿಂದ ಕೆಳಗಡೆ ವರ್ಕ್ ಆಗುವಂತದ್ದು. ತುಂಬಾ ವಿಚಾರಗಳಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಕೆಟ್ಟೋಯ್ತು ಅಂದ್ರೆ ನಿಮ್ಮ ಗರ್ಭಕೋಶದಲ್ಲಿ ತೊಂದರೆ ಆಗ್ಬೋದು, ಜೆಂಟ್ಸಿಗೆ ಅವರ ಜನನೇಂದ್ರಿಯಗಳಲ್ಲಿ ತೊಂದರೆ ಆಗ್ಬೋದು, ಆಮೇಲೆ ನಿಮ್ಮ ಹೊಟ್ಟೆಯಿಂದ ಮಲ ವಿಸರ್ಜನೆಗೆ ತೊಂದರೆ ಆಗ್ಬೋದು. ಹಾಗೇನೆ ಡೆಲಿವರಿ ಟೈಮ್ ಅಲ್ಲಿ ಅಪಾನ ವಾಯು ಕರೆಕ್ಟ್ ಆಗಿಲ್ಲ ಅಂದ್ರೆ ಮಗು ಡೆಲಿವರಿ ಆಗದೆ ಹೋಗ್ಬೋದು, ಕಿಡ್ನಿಗಳ ಪ್ರಾಬ್ಲಮ್ ಬರ್ಬೋದು, ಹಾಗೇನೆ ಸುಮಾರು ವಿಚಾರಗಳು ಬರ್ಬೋದು ಅಪಾನ ವಾಯು ಸರಿ ಇಲ್ಲ ಅಂದ್ರೆ. ಸಮಾನ ವಾಯು ಸರಿ ಇಲ್ಲ ಅಂತಂದ್ರೆ ಕಂಪ್ಲೀಟ್ ನಮ್ಮ ಡೈಜೆಷನ್ ಸಿಸ್ಟಮೇ ಪ್ರಾಬ್ಲಮ್ ಆಗ್ಬಿಡುತ್ತೆ.
ನಿಮ್ಮ ಇಡೀ ದೇಹ ಹಾಳಾಗೋದಕ್ಕೆ ಸಮಾನ ವಾಯು ಒಂದು ಕರೆಕ್ಟ್ ಆಗಿಲ್ಲ ಅಂದ್ರೆ ಅಷ್ಟೇ. ನೀವು ಹಣ ಕೊಟ್ಟು ಖರೀದಿ ಮಾಡ್ಕೊಂಡು ತಿಂತೀರಲ್ವಾ, ಅದೆಲ್ಲ ನಮ್ಮ ಸಮಾನ ವಾಯುವನ್ನ ಡಿಸ್ಟರ್ಬ್ ಮಾಡಕ್ ಶುರು ಮಾಡುತ್ತೆ. ಸೊ ಯಾವಾಗ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಅನ್ವಾಂಟೆಡ್ ಎಕ್ಸ್ಟ್ರಾ ಕರೆದಿರೋ ತಿಂಡಿಗಳು ಪದೇ ಪದೇ ನಾವು ತಿನ್ನೋದು ಅದು ಇದು ಮಾಡಿದಾಗ ಸಮಾನ ವಾಯು ಡಿಸ್ಟರ್ಬ್ ಆಗುತ್ತೆ. ಅದರಿಂದ ದೇಹದ ಮಿಕ್ಕ ವಾಯುಗಳು ಕೂಡ ಡಿಸ್ಟರ್ಬ್ ಆಗಕ್ ಶುರು ಆಗುತ್ತೆ. ಸೊ ನಿಯಮಿತವಾದ ಆಹಾರ ಮತ್ತು ಪೌಷ್ಟಿಕವಾದ ಆಹಾರ, ಆಹಾರ ಕರೆಕ್ಟ್ ಆಗಿ ತಗೊಂಡ್ರು ಕೂಡ ಅದು ಪಚನ ಮಾಡುವಂತ ತಾಕತ್ ನಮ್ಮಲ್ಲಿ ಇರ್ಬೇಕು. ಪಚನನೇ ಆಗ್ಲಿಲ್ಲ ಅಂದ್ರೆ ನೀವು ಎಷ್ಟೇ ಕಾಸ್ಟ್ಲಿ ಆಗಿರುವಂತ ಆಹಾರ ತಗೊಂಡ್ರು ಕೂಡ ಇಟ್ಸ್ ವೇಸ್ಟ್, ಅಗೇನ್ ಇಟ್ಸ್ ವೇಸ್ಟ್. ಸೊ ಅದಕ್ಕೂ ಕೂಡ ನೀವು ರೇಖಿ ಮಾಡಿದಾಗ ಪಚನ ಕ್ರಿಯೆ ಕರೆಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡತ್ತೆ. ಅಂದ್ರೆ ಸಮಾನ ವಾಯು ಕರೆಕ್ಟ್ ಆಯ್ತು ಅಂದ್ರೆ ಮಣಿಪುರ ಚಕ್ರ ಕರೆಕ್ಟ್ ಆಯ್ತು. ನೋಡಿ, ಒಂದ್ರಿಂದ ಎಷ್ಟೊಂದು ವಿಚಾರಗಳಲ್ಲಿ ಬರಕ್ ಶುರು ಆಗತ್ತೆ. ಇಟ್ ಇಸ್ ಆಲ್ ಇಂಟರ್ ಕನೆಕ್ಟೆಡ್. ಅರ್ಥ ಆಯ್ತಲ್ಲ? ಸೊ ರೇಖಿ ಅನ್ನೋದು ನಮ್ಗೆ ಅದೇ ತರ ತುಂಬಾ ಕಂಪ್ಲೀಟ್ ಆಗಿ ಹೆಲ್ಪ್ ಮಾಡತ್ತೆ. ಸೊ ವಿ ಹ್ಯಾವ್ ಟು ಗೋ ಥ್ರೂ ದಿಸ್ ಒನ್. ಮತ್ತೆ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆಗಳನ್ನ ಒಂದ್ ಅಕ್ಷರದಲ್ಲಿ, ಒಂದು ಲೈನ್ ಅಲ್ಲಿ, 2 ಲೈನ್ ಅಲ್ಲಿ, ಒಂದ್ ಬುಕ್ ಅಲ್ಲಿ ಬರ್ಕೊಳ್ತಾ ಬಂದ್ರೆ ಅಂದ್ರೆ ಮುಂದೆ ಅದೇ ನಮಗೊಂದು ಗೈಡ್ ಆಗಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್, ಕೋಪ ಇವತ್ತಿನ ಮಟ್ಟಿಗೆ ಮಾತ್ರ ಬಿಡಿ ಅಂತ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಸನ್ನಿವೇಶಗಳ ಮೇಲೆ ನಿಮಗೆ ಕಡಿಮೆ ನಿಯಂತ್ರಣ ಇರುವುದರಿಂದ ನಿಮ್ಮ ಕೋಪವನ್ನು, ಇದು ನಾನು ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ನಾನು ಇದ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ನಮ್ಮ ಕೋಪನ ಇದು ಮಾಡಿದಾಗ ನಮ್ಮ ಸಮಾನ ವಾಯು ಡಿಸ್ಟರ್ಬ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಸಮಾನ ವಾಯು ನಮ್ಮ ಕೋಪವನ್ನ ಡಿಸ್ಟರ್ಬ್ ಮಾಡಿದಾಗ ನಿಮ್ಮ ಇಡೀ ದೇಹಕ್ಕೆ ತೊಂದರೆ ಆಗೋದು ಶುರು ಆಗತ್ತೆ. ಸೊ ಅದನ್ನ ಸರಿ ಮಾಡ್ಕೊಳ್ಬೇಕು ಅಂದಾಗ ಏನಂತ ಹೇಳಿದ್ರೆ, ಕುತ್ಕೊಳ್ಳಿ ಕರೆಕ್ಟ್ ಆಗಿ, ಉಸಿರನ್ನ ಜೋರಾಗಿ ಒಳಗ್ ತಗೊಳ್ಳಿ, ಅದು ಹೊಕ್ಕಳು ತನಕ ಬಂದು ನಿಮ್ಮ ಕಿಬ್ಬೊಟ್ಟೆ ಹೊರಗಡೆ ಬರ್ಬೇಕು. ಅದನ್ನ ಒಂದು 5 ನಿಮಿಷ ಹೊಟ್ಟೆನ ಹಾಗೆ ಇಟ್ಕೊಳ್ಬೇಕು. ಊಟ ಮಾಡ್ತಿರೋರು ಮಾಡ್ಬೇಡಿ, ದಯವಿಟ್ಟು ನೀರು ಕುಡಿತಿರೋರು ಮಾಡ್ಬೇಡಿ. ಇವಾಗ ಆರಾಮಾಗಿರೋರು, ಊಟ ಮಾಡಿ ಆಗಿ ಸುಮಾರು ಹೊತ್ತಾಗಿರುವಂತವ್ರು ಮಾತ್ರ ಮಾಡಿ. ಉಸಿರನ್ನ ಕರೆಕ್ಟ್ ಆಗಿ ಹೊಟ್ಟೆ ತನಕ ತಗೊಂಬನ್ನಿ, ಕಿಬ್ಬೊಟ್ಟೆನ ಹೊರಗ್ ತನ್ನಿ. ಅಲ್ಲಿ ನೀವೊಂದು 5, 10 ನಿಮಗೆ ಕೌಂಟ್ ಮಾಡಕ್ಕೆ ಎಷ್ಟೊತ್ತಾಗುತ್ತೋ ಅಷ್ಟು ಕೌಂಟ್ ಮಾಡಕ್ಕೆ ಅದನ್ನ ಹೊಟ್ಟೆನ ಹಂಗೆ ಇಟ್ಕೊಳ್ಳಿ. ನಂತರ ಅಂತ ಒಂದೇ ಸಲಕ್ಕೆ ಅದನ್ನ ಹೊರಗಡೆ ಬಿಡ್ಬೇಕು. ಸೌಂಡ್, ಇದನ್ನ ನಾವು ಕಪಾಲಭಾತಿಯನ್ನ ಯೂಸ್ ಮಾಡ್ತೀವಿ ಇಲ್ಲಿ. ಈ ತರ ಮಿನಿಮಮ್ 15 ಮಾಡ್ಬೇಕು ಒಂದು ದಿನಕ್ಕೆ. 15 ನಿಮ್ಗೋಸ್ಕರ. ನಾನು ಮುಂದೆ ಕೆಲವೊಂದು ಮುದ್ರೆಗಳನ್ನ ಕೂಡ ಹೇಳ್ಕೊಡ್ತೀನಿ. ಆ ಮುದ್ರೆಗಳು ಕೂಡ ನಿಮ್ಗೆ ನಿಮ್ಮ ಚಕ್ರಗಳನ್ನ ಒಂದಕ್ಕೊಂದು ಇದು ಮಾಡ್ಕೊಳ್ಳುವಂಥದ್ದು, ಫೋಲ್ಡ್ ಮಾಡ್ಕೊಳ್ಳುವಂಥದ್ದು, ನಮ್ಮ ಎನರ್ಜಿನ ಇಲ್ಲಿಂದ ಇಲ್ಲಿಗೆ ಹೇಗೆ ತಗೊಂಡ್ಬರುವಂಥದ್ದು, ಉಸಿರಾಟದ ಮೂಲಕ ಬರುವಂಥದ್ದು. ದೀಸ್ ಆರ್ ಆಲ್ ದ ಥಿಂಗ್ಸ್ ಗೋಯಿಂಗ್ ಟು ಹ್ಯಾಪನ್. ಓಕೆ, ಸೊ ಇದನ್ನ ನಾನು ಮುಂದಿನ ತರಗತಿಗಳಲ್ಲಿ ಕೂಲಂಕುಷವಾಗಿ ಮಾತಾಡ್ತೀನಿ. ಈ 45 ದಿನಗಳಲ್ಲಿ ವಾರದಲ್ಲಿ ಒಂದಿನ ಬಿಟ್ಟು ಒಂದಿನ ನಮ್ ಕ್ಲಾಸ್ ಇರುತ್ತೆ. ಸೊ ವಿಲ್ ಗೋ ಥ್ರೂ ದಿಸ್ ಒನ್. ನಿಮ್ಗೂ ಒಂದು ತರಗತಿಗಳಾಗತ್ತೆ, ನನ್ಗೂ ಒಂದು ರಿಫ್ರೆಶ್ಮೆಂಟ್ ಆಗತ್ತೆ. ಸೊ ಭಗವಂತನ ಇಚ್ಛೆ, ಈ ಒಂದು ಟೀಮ್ ಅಲ್ಲಿ ಯಾರ್ಯಾರಿಗೆ ಏನೇನು ಲಭಿಸ್ಬೇಕು ಅಂತಿದ್ಯೋ ಅದು ಕಂಪ್ಲೀಟ್ ಆಗಿ ಅವ್ನು ಲಭಿಸೋದಕ್ಕೆ ಹೆಲ್ಪ್ ಮಾಡ್ತಾನೆ. 9:30 ಆಯ್ತು, ಎಲ್ಲರೂ ಊಟ ಮಾಡಿ ಮಲ್ಕೊಳ್ಳಿ. ಸೊ 24 ಪಾರ್ಟಿಗಳ ಬಗ್ಗೆ ನಾನು ವಿಡಿಯೋ ನಾಳೆ ಪೋಸ್ಟ್ ಮಾಡ್ತೀನಿ. ನಮ್ಮ 24 ಪಾರ್ಟ್ ಪೊಸಿಷನ್ಸ್ ಇದು ಮಾಡುವಂತದ್ದು, ಹೀಲಿಂಗ್ ಮಾಡುವಂತದ್ದು. ಅದರಲ್ಲಿ ಒಂದು ಪಾರ್ಟ್ ಮಿಸ್ಸಿಂಗ್ ಇದೆ, ಸ್ವಾಧಿಷ್ಠಾನ ಚಕ್ರವನ್ನ. ಸೊ ದಯವಿಟ್ಟು ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ಮಾಡ್ತೀನಿ. ಈಗ ಸದ್ಯದಲ್ಲೇ ಮಾಡ್ತೀನಿ, ಇನ್ನೊಂದು ವಿಡಿಯೋ ಹಾಕ್ತೀನಿ ಅದನ್ನ ಕಂಪ್ಲೀಟ್ ಆಗಿ ಸರಿ ಮಾಡಿ. ಸೊ ಮತ್ತೆ ಇನ್ನೊಂದೇನಂದ್ರೆ, ಹಾರ್ಟ್ ಚಕ್ರವನ್ನ ಹೀಲ್ ಮಾಡುವಾಗ ಮುಂದ್ಗಡೆ ಕೈ ಇಟ್ಕೊಳ್ತೀವಿ, ಹಾಗೆ ಹಿಂದ್ಗಡೆಯಿಂದ ಕೊಡ್ಬೇಕು. ಹಾರ್ಟ್ ಚಕ್ರಕ್ಕೆ ಡೈರೆಕ್ಟ್ ಆಗಿ ಯಾವಾಗ್ಲೂ ಫ್ರಂಟ್ ಭಾಗದಿಂದ ನಾಳೆ ಟ್ರೈ ಮಾಡ್ತೀನಿ. ನಾಳೆ ಕ್ಲಾಸ್ ಇದೆ ಅನ್ಸುತ್ತೆ. ನಾನು ಇವತ್ತು ನಾಳೆ ನಾಡಿದ್ದು 3 ದಿನ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ನಂದು ಕರುಣಾರೇಖೆ ಕ್ಲಾಸ್ ಶುರು ಆಗತ್ತೆ. ಸೊ ಆವಾಗ 3 ದಿನ ಬೇಕಾಗತ್ತೆ. ಸೊ ಈಗ ಉಸಿರು ರೇಖೆದು ಇವತ್ತು ನಾಳೆ ನಾಡಿದ್ದು ಮಾಡ್ತೀನಿ. ಹಿಂದ್ಗಡೆ ಹಾರ್ಟ್ ಇಂದ ಎನರ್ಜಿ ಕೊಡ್ಬೇಕು. ಯಾವಾಗ್ಲೂ ಈ ತರ ಹಾರ್ಟ್ ಭಾಗಕ್ಕೆ ಈ ತರ ಎನರ್ಜಿ ಕೊಡ್ಬೇಕು. ಯಾಕೆ ಅಂದ್ರೆ ಇದು ತುಂಬಾ ಸೂಕ್ಷ್ಮವಾದ ಜಾಗ, ಇದಕ್ಕೆ ತುಂಬಾ ಪವರ್ ಇರುತ್ತೆ. ಯಾಕೆ ಅಂದ್ರೆ ಮೇಲಿನ 3 ಲೋಕಗಳು ಹಾಗೆ ಕೆಳಗಿನ 3 ಲೋಕಗಳಿಗೆ ಮಧ್ಯದಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ಕೆಲಸ ತುಂಬಾ ನಡೆಯುತ್ತೆ. ಮತ್ತೆ ಇದು ಎನರ್ಜಿ ತುಂಬಾ ಸ್ಮೂತ್ ಎನರ್ಜಿ ಇಲ್ಲಿರೋದು.
ಸೊ ನಾವು ಹೀಲಿಂಗ್ ತಗೊಂಡ್ಬಂದು ಹಿಂಗ್ ಕೊಡ್ತೀವಿ ಅಂದ್ರೆ ಅಲ್ಲಿ ಹಾರ್ಟ್ ಡಿಸ್ಟರ್ಬ್ ಆಗುವಂತ ಚಾನ್ಸಸ್ ಇರುತ್ತೆ ಆ ಎನರ್ಜಿ. ಸೊ ಯಾವಾಗ್ಲೂ ಹೃದಯ ಚಕ್ರಕ್ಕೆ ಹೀಲಿಂಗ್ ಕೊಡುವಾಗ ನಾನು ಇತ್ತೀಚೆಗೆ ಕಲ್ತ್ಕೊಂಡಿದ್ದು ನಾನು ಕೂಡ, ಹಾಗಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಕೈಗಳನ್ನ ಹಿಂದ್ಗಡೆಯಿಂದಾನೇ ಎನರ್ಜಿ ಪಾಸ್ ಮಾಡ್ಬೇಕು. ಓಕೆ, ಹಾಗೆ ಮುಂದ್ಗಡೆ ಕೂಡ ಕೊಡಬೇಡಿ ಅಂತ ಹೇಳಲ್ಲ, ಆದ್ರೆ ಮುಂದ್ಗಡೆಯಿಂದ ಸ್ವೀಟ್ ಎನರ್ಜೀಸು ಅಂದ್ರೆ ತುಂಬಾ ಸ್ಮೂತ್ ಎನರ್ಜೀಸ್ ನ ಪಾಸ್ ಮಾಡ್ಬೇಕು. ಹಾಗೆ ಕಲರ್ ಗಳಿಂದ ಕೂಡ ನಮ್ಮ ಎನರ್ಜಿ ನಾವು ಫೀಲ್ ಮಾಡ್ಕೊಳ್ಬಹುದು. ಕಲರ್ಗಳು ಕೂಡ ನಮ್ಮ ಲೈಫ್ ಅಲ್ಲಿ ತುಂಬಾ ದೊಡ್ಡ ಪಾತ್ರವನ್ನ ವಹಿಸ್ತವೆ. ಸೊ ಈ ಒಂದು ಇದೊಂಥರ ಏನ್ ಹೇಳ್ತಾರೆ ಅಂದ್ರೆ ರೋ ಆ ಅವರ್ಣನೀಯ ರೋಮಾಂಚನ ಭರಿತವಾಗಿರುವಂತ ಒಂದು ಲೋಕ ಈ ರೇಖೆ ಅನ್ನೋದು. ಸೊ ಇದನ್ನ ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಾಗೋದು. ಸೊ ವಿಲ್ ಗೋ ಥ್ರೂ ದಿಸ್ ಒನ್. ನಿಮ್ಗೆ ನಾಳೆ ನಾಡಿದ್ರೆ ಕ್ಲಾಸ್ಗಳಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ತನಕ ನಾನು ಕೊಟ್ಟಂತ ಈ ತರಗತಿಯಲ್ಲಿ ಯಾರಿಗಾದ್ರೂ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಪ್ರಶ್ನೆ ಕೇಳಿ. ಸಾಧ್ಯ ಆದಲ್ಲಿ ಭಗವಂತ ನನ್ಗೆ ಅಷ್ಟೊಂದು ಇದು ಕೊಟ್ಟಿದ ಅಂದ್ರೆ ನಾನು ನಿಮ್ಗೆ ಆನ್ಸರ್ ಮಾಡಬಲ್ಲೆ. ಎನಿ ಕ್ವೆಶನ್ಸ್? ಓಕೆ ಮೇಡಮ್, ನಾವ್ ಇವಾಗ ಜಾಯಿನ್ ಆಗಿದೀವಲ್ವಾ, ಹಾ ಹೇಳಿ. ದೀಕ್ಷೆ ಇರುತ್ತಾ ಮೇಡಮ್? ಹೌದು, ದೀಕ್ಷೆ ಕೊಟ್ಟೆ ಎಲ್ಲ ಪ್ರಾಕ್ಟೀಸ್ ಮಾಡ್ಸೋದು. ಓಕೆ ಓಕೆ. ನಿಮ್ದು ಒಂದು ಆಗಿಲ್ವಾ ಶೋಭಾ ಅವ್ರೆ? ಇಲ್ಲ ಮೇಡಮ್, ಇದೇ ಫಸ್ಟ್ ಜಾಯಿನ್ ಆಗಿರೋದು. ಓಕೆ, ಹಾಗಾದ್ರೆ ನಂಗೆ ನಿಮ್ಗೆ ಒಂದ್ ಕೆಲಸ ಮಾಡ್ತೀನಿ ನಾನು. ಇವತ್ತು ಬೇಡ, ಡೇ ಟೈಮ್ ಅಲ್ಲಿ ನಾಳೆ ನಾಡಿದ್ರಲ್ಲಿ ನನ್ಗೆ ಕಾಲ್ ಮಾಡಿ. ನಾಳೆ ಬೇಡ, ಮಂಗಳವಾರ, ಬುಧವಾರ ನಂಗೆ ಕಾಲ್ ಮಾಡಿ. ಓಕೆ ಮೇಡಮ್. 6ನೇ ತಾರೀಕು. ಸೊ ವಿಲ್ ವರ್ಕ್ ಆನ್ ಇಟ್. ಓಕೆ, ನಿಮ್ಗೆ ಯಾವತ್ತು Okay. ಅಸೈನ್ಮೆಂಟ್ ಕೊಟ್ಬಿಟ್ಟು ನಿಮ್ಗೆ ಇದು ಕೊಡ್ತೀನಿ, ಸರಿನಾ? ಓಕೆ. ಎಷ್ಟೊತ್ತಿಗೆ ಮಾಡ್ಬೇಕು ಮೇಡಮ್? 11:30 12 ಗಂಟೆ ಮೇಲೆ ಮಾಡಿ, 2 ಗಂಟೆ ಒಳಗಡೆ. ಓಕೆ 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 ಓಕೆ. ಓಕೆ ಮ್ಯಾಮ್. ಯಾರ್ಯಾರಿಗೆ ದೀಕ್ಷೆ ಬೇಕು ಬುಧವಾರ 12ರಿಂದ 2 ಗಂಟೆ ಒಳಗಡೆ ನನಗೆ ಕಾಲ್ ಮಾಡಿ. ನಾನು 1 ಗಂಟೆಯಿಂದ 2 ಗಂಟೆ ತನಕ ಅಟೆಂಡ್ಮೆಂಟ್ ಕೊಡ್ತೀನಿ. 12 ಗಂಟೆಯಿಂದ 1 ಗಂಟೆ ಒಳಗಡೆ ನಿಮ್ ಹೆಸರು ಕೊಟ್ರೆ ನಾನು ಲಿಂಕ್ ಕೊಡ್ತೀನಿ. ಅವರೆಲ್ಲರೂ ಕುತ್ಕೊಂಡು ಅಟೆಂಡ್ಮೆಂಟ್ ತಗೊಳ್ಳಿ ಫಸ್ಟ್ ಲೆವೆಲ್. ಓಕೆ, ಸರಿ ಮೇಡಮ್, ಇದು ನಾವು ಇವತ್ತೇ ಫಸ್ಟ್ ಅಟೆಂಡ್ ಆಗಿರೋದು. ಫೋನ್ ನಂಬರ್ ಗ್ರೂಪ್ ಅಲ್ಲಿ ಇದೆಯಲ್ಲಪ್ಪ. ಇವತ್ತೇ ಗ್ರೂಪ್ ಅಲ್ಲಿ ನೋಡಿ, ಚಾಟ್ ಅಲ್ಲಿ ಹಾಕ್ತೀರಾ ಮೇಡಮ್? ಆ? ಇವತ್ತೇ ಜಾಯ್ನ್ ಆಗೋದು ಫಸ್ಟ್ ಲಿಂಕ್ ನೋಡಿ. ಹೌದಾ? ಚಾಟ್ ಬಗ್ಗೆ ಒಂದ್ಸಲ ನಂಬರ್ ಹಾಕ್ತೀರಾ? ಗ್ರೂಪ್ ನಾನು ಇವತ್ತೇ ಫಸ್ಟ್ ಅಟೆಂಡ್ ಆಗಿರೋದು ಈಗ. ಓಕೆ, ಯಾರ ಕಡೆ? ಯಾರೋ ಕಳ್ಸಿದ್ರು. ಓಕೆ, ಕುಸುಮಾ ಅಂತ ಮೈಸೂರಲ್ಲಿ ಇದಾರೆ, ಕುಸುಮಾ ಆಂಟಿ. ಹಾ 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 ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ನಂಗೆ ಬುಧವಾರ ಕಾಲ್ ಮಾಡಿ. ಕುಸುಮಾ ಅವರಿಗೆ ಹೇಳಿ, ಅವ್ರು ಹೇಳ್ತಾರೆ, ನಂಗೆ ಕಾಲ್ ಮಾಡ್ತೀನಿ. ನೋ ಪ್ರಾಬ್ಲಮ್. ಓಕೆ, ಹಾ ಸರಿ ಸರಿ ಸರಿ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ವೆಲ್ಕಮ್. ಈ ವಿಡಿಯೋ ನಿಮ್ಗೆ ಲೈವ್ ಆಗಿ ಇದ್ರಲ್ಲೇ ಸಿಗತ್ತೆ, ಯಾವ್ದ್ರಲ್ಲಿ? ಯೂಟ್ಯೂಬ್ ಅಲ್ಲೇ ಡೈರೆಕ್ಟ್ ಆಗಿ ಸಿಗತ್ತೆ. ಬಟ್ ಸ್ಟಿಲ್ ನಾನು ನಿಮಗೆ ಇದನ್ನ ಪೋಸ್ಟ್ ಮಾಡ್ತೀನಿ. ಓಕೆ ಮ್ಯಾಮ್. ನಾಳೆಯಿಂದ ವಿಡಿಯೋಗಳು. ಈಗ ಎಷ್ಟು ಕ್ಲಾಸ್ ಆಗಿದೆ ಮೇಡಮ್ ಇವತ್ತು? ಇದೇ ಫಸ್ಟ್ ಕ್ಲಾಸ್ ಅಪ್ಪ ಇವತ್ತು. ಸೆಕೆಂಡ್ 1 2 3 ಅಲ್ಲಿ ಇದೇ ಫಸ್ಟ್ ಕ್ಲಾಸ್ ಈ ಸಲ ಇದ್ರು. ಓಕೆ, ಯೂಟ್ಯೂಬ್ ಅಲ್ಲಿ ನಾನು ಎಷ್ಟೋ ಆಗ್ಬಿಟ್ಟಿದೇನೋ ಅನ್ಕೊಂಡೆ. ಇಲ್ಲ ಇಲ್ಲ. ಹಾ ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ನೆಕ್ಸ್ಟ್ ಹೇಳಿ. ಮೇಡಮ್, ನಾನು ಹೇಳಿ ಪೂರ್ಣಿಮಾ. ಹೇಳಿ ಪೂರ್ಣಿಮಾ ಮೇಡಮ್. ನಮಸ್ತೆ. 24 ನಮಸ್ತೆ. 24 ಪಾಯಿಂಟ್ಸ್ ಇಟ್ಕೋಬೇಕು ಅಂದಲ್ಲ, ನಾನು ಹೃದಯಕ್ಕೆ ಎರಡ್ ಕೈನು ಇಟ್ಕೋಬೇಕಾ? ಹಿಂದೆನು ಎರಡ್ ಕೈನ, ಇಲ್ಲ ಒಂದ್ ಫ್ರಂಟ್ ಒಂದ್ ಬ್ಯಾಕ್ ಇಟ್ಕೊಂಡ್ರೆ ಓಕೆನಾ? ಒಂದು ಫ್ರಂಟ್ ಒಂದು ಬ್ಯಾಕ್. ನಾನು ಯಾಕೆ ಹೃದಯ ಚಕ್ರದ ಬಗ್ಗೆ ಇಷ್ಟು ಮಾತಾಡಿದೆ ಅಂದ್ರೆ, ನಾವು ಎರಡು ಕೈಗಳನ್ನ ಇಟ್ಬಿಡ್ತೀವಿ, ಇಲ್ಲಿ ಹೆವಿ ಎನರ್ಜಿ ಪಾಸ್ ಮಾಡ್ತೀವಿ. ಅದರಿಂದ ಇದನ್ನ ಹೆವಿ ಎನರ್ಜಿ ಪಾಸ್ ಮಾಡ್ಬೇಡಿ. ಫ್ರಂಟ್ ಇಂದ ಮತ್ತೆ ಬ್ಯಾಕ್ ಇಂದ ಎರಡನ್ನೂ ಕೊಡ್ಬೇಕು. ಅದೇ ನಾನು ಈ 7 ಚಕ್ರಕ್ಕೆ ಮಾತ್ರ ಫ್ರಂಟ್ ಬ್ಯಾಕ್ ಆತರ ಮಾಡ್ಕೊಂತ ಇದೀನಿ. ಮಿಕ್ಕಿದ್ದೆಲ್ಲ ಕೊಡ್ತಾ ಇದೀನಿ. ಮುಂಚೆ ಆ ವಿಡಿಯೋದಲ್ಲಿ 2 ಕೈ ಬ್ಯಾಕ್ ಮತ್ತೆ ಫ್ರಂಟ್ 2 ಕೈ ಇತ್ತು. ನಾನು ಅದನ್ನ ಒಂದು ಫ್ರಂಟ್ ಒಂದು ಬ್ಯಾಕ್ ಮಾಡ್ತಾ ಇದೀನಿ. ಅದಕ್ಕೆ ಓಕೆನಾ ಅಂತ? ಬೆಟರ್, ಅದೇ ಬೆಟರ್.
ನಾನ್ ಓಕೆ ಮುಂದೆ ಥ್ಯಾಂಕ್ ಯು. ಸ್ವಲ್ಪ ಕಲರ್ ಥೆರಪಿ ಬಗ್ಗೆ ಮಾತಾಡ್ತೀನಿ, ಕಲರ್ ಇಂದ ಹೀಲಿಂಗ್ ಮಾಡೋದು ಹೇಗೆ ಅಂತ. ಸೊ ಹ್ಮ್ ಅವಾಗ ಹ್ಮ್ ನಿಮಗೆ ಅರ್ಥ ಆಗತ್ತೆ ಆ ಕಲರ್ಗಳು ಎಷ್ಟು ಪವರ್ಫುಲ್ ಆಗಿರತ್ತೆ ಅಂತ. ಹೃದಯ ಪಾರ್ಟ್ ಬಂದಾಗ ನಾವ್ ಯಾವ ಕಲರ್ ಅನ್ನು ಉಪಯೋಗಿಸಬಹುದು. ಕೆಲವು ಕಲರ್ಗಳನ್ನ ಕೆಲವೊಂದು ಜಾಗಗಳಲ್ಲಿ ನಾವು ಉಪಯೋಗಿಸಕ್ಕಾಗಲ್ಲ. ಓಕೆ. ಓಕೆ, ಆಮೇಲೆ ಕರುಣಾ ರೇಖೆ ಕ್ಲಾಸ್ದು ಈ ವೀಕಲ್ ಶುರು ಮಾಡ್ತೀನಿ ನಾನು. ಈ ವೀಕಲ್ ನಾನು ಎಲ್ಲರಿಗೂ ಹೇಳಿನೇ ಶುರು ಮಾಡ್ತೀನಿ. ಸೊ ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಬೇರೆ ಯಾರಿಗಾದ್ರು? ಓಕೆ, ಎಲ್ಲರೂ ತುಂಬಾ ತಿಳ್ಕೊಂಡಿದ್ದೀರಾ. ಓಕೆ, ಸಂತೋಷ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮ್ಯಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಮಸ್ತೆ ಅಪ್ಪ. ಹರೇ ಕೃಷ್ಣ ಕೃಷ್ಣ. ಹರೇ ಕೃಷ್ಣ ಮ್ಯಾಮ್. ಹರೇ ಕೃಷ್ಣ. ಎಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಆ ಭಗವಂತ ಎಲ್ರಿಗೂ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯನ್ನ ಕೊಟ್ಟು ಕಾಪಾಡ್ಲಿ. ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನ ತೀರಿಸಿ. ಹೇಳಿ ಅಮ್ಮ, ಯಾರು? ಓಕೆ, ನಿಮ್ಮೆಲ್ಲರ ಆಸೆ ಆಕಾಂಕ್ಷೆ ತೀರಿಸ್ಲಿ ಅಂತ ಕೇಳ್ಕೊಂಡು ಇವತ್ತಿನ ತರಗತಿನ ಹೇಳಿ. ಧನ್ಯವಾದಗಳು. ಹರೇ ಕೃಷ್ಣ. ಥ್ಯಾಂಕ್ ಯು ಮೇಡಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂತ್ರಗಳ ಮೂಲಕ ಕೂಡ ನಮ್ಮನ್ನ ಬಿಲ್ ಮಾಡ್ಕೊಳ್ಬಹುದು. ಸೊ ಅದು ಕೂಡ ನಾವು ಮುಂದೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಅಪ್ಪ. ಹರೇ ಕೃಷ್ಣ. ನಾಳೆ ಕ್ಲಾಸ್ ಇರುತ್ತಲ್ಲ ಮೇಡಮ್? ನಾಳೆ ಇದೆ, ಕ್ಲಾಸ್ ಇದೆ. ನಾಳೆ ನಾಡಿದ್ದು 2 ದಿನ ಕ್ಲಾಸ್ ಇದೆ. 8:30. ಹಾ, ಸೇಮ್ ಟೈಮ್. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಾವು 9:30 10 ಗಂಟೆ ತನಕ ಆಗ್ಬೋದು. ಈಗ ಸದ್ಯಕ್ಕೆ ಇವತ್ತೇ ಅಲ್ವಾ, ತುಂಬಾ ಎಲ್ಲ ಇದು ಮಾಡೋದು ಬೇಡ ಅಂತ ಇಷ್ಟಕ್ಕೆ ಮಾಡ್ತಾ ಇದ್ದೆ. ಓಕೆಪ್ಪ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಮೇಡಮ್ ಹಾ ಮೇಡಮ್, ಮಲಗಿರುವಾಗ ಸ್ಲೀಪಿಂಗ್ ಪೊಸಿಷನ್ ಅಲ್ಲೇ ರೇಖಿ ಮಾಡ್ಕೊಳ್ಬಹುದಾ? ಖಂಡಿತವಾಗ್ಲೂ ಮಾಡ್ಕೊಳ್ಬಹುದು. ಯಾರಿದು? ನಾನ್ ಗೀತಾ ಮೇಡಮ್, ಗೀತಾವಾಣಿ. ಹಾ ಮಾಡ್ಕೊಳ್ಬಹುದು ಗೀತಾ ಅವ್ರೆ. ನಮ್ ಕ್ಲಾಸಲ್ಲಿ 3 ಗೀತಾ ಇದಾರೆ. ನಾನು ಗೀತಾವಾಣಿ. ಓಕೆ ಓಕೆ ಥ್ಯಾಂಕ್ ಯು. ಓಕೆಪ್ಪ. ಹರೇ ಕೃಷ್ಣ.